ಕನಕಪುರ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಗರದ MS ಪ್ಯಾಲೇಸ್ನ ವೈಶಾಲಿ ಕಂಫರ್ಟ್ ಹೋಟೆಲ್ನಲ್ಲಿ ರಾಜಕೀಯ ಮುತ್ಸದ್ದಿ, ಬಹುಜನ ನಾಯಕ, BSP ಪಕ್ಷದ ಸಂಸ್ಥಾಪಕ ಮಾಂಚಾವರ್ ಕಾಂಶೀರಾಮ್ರವರ 92ನೇ ವರ್ಷದ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್, ಡಾಕ್ಟರ್ ತೇಜೋವತಿ, AVSS ಬ್ಯಾಂಕ್ನ ರಾಜೇಶ್, ನವೀನ್, ಸೋಮು, ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಶಿವಮಾಧು, ಬಸವರಾಜು ಮತ್ತು ರೈತ ಸಂಘದ ಮರಳೆ ಮಂಜು, ಭರತ್ ಕುಮಾರ್ DK ಮೊದಲಾದವರು ಭಾಗವಹಿಸಿದ್ದರು. ಅವರ ಹೆಸರೇನು, ಅವರನ್ನ ಯಾವ ಕಾರಣದಿಂದ ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು, ನೆನಪು ಮಾಡ್ಕೊಳ್ಳೋದ್ರ ಅಗತ್ಯ ಏನಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಈ ಕಾಂಗ್ರೆಸ್ ಪಾರ್ಟಿ ಅಥವಾ BJP ಪಾರ್ಟಿ ಅಥವಾ ಕಮ್ಯುನಿಸ್ಟರು, ಜನತಾದಳ, ಫಾರ್ವರ್ಡ್ ಬ್ಲಾಕ್ ಎಲ್ಲವನ್ನ ಒಂದು ತಕ್ಕಡಿಯಲ್ಲಿ ಇಟ್ಟರೆ, BSP ಅನ್ನ ಒಂದು ತಕ್ಕಡಿಯಲ್ಲಿ ಇಟ್ಟರೆ, ಕಾಂಶೀರಾಮ್ ಅವರ ಬಹುಜನ್ ಸಮಾಜ್ ಪಾರ್ಟಿಯನ್ನ ಒಂದು ತಕ್ಕಡಿಯಲ್ಲಿ ಇಟ್ಟರೆ ಹೆಚ್ಚಿಗೆ ತೂಕ ಬರ್ತಕ್ಕಂಥದ್ದು ಯಾವುದು ಅಂತ ನಾವು ಗಮನಿಸೋದಾದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಯ ಕಾಂಶೀರಾಮ್ ಅವರ ವಿಚಾರ ಮಾತ್ರ. ಕಾರಣ ಏನು ಅಂತ ಹೇಳಿದ್ರೆ ಬಂಧುಗಳೇ, ಸ್ನೇಹಿತರೆ, ಈಗ ಎಲ್ಲ ಪಕ್ಷಗಳಿದೆಯಲ್ಲ, ಕಾಂಗ್ರೆಸ್, BJP, ಕಮ್ಯುನಿಸ್ಟ್ ಇದೆಯಲ್ಲ, ಅವೆಲ್ಲವೂ ಯಾರ ಪರವಾಗಿದ್ದಾವೆ ಅಂತಂದ್ರೆ ಅವು ಓಟ್ ಮಾತ್ರ ಬಡವ್ರದ್ದು, ಸೀಟ್ ಮಾತ್ರ ಶ್ರೀಮಂತರಿಗೆ, ಓಟ್ ಮಾತ್ರ ಬಡವ್ರದ್ದು. ಎಲ್ಲ ಸವಲತ್ತುಗಳು, ಮಂತ್ರಿ ಪದವಿ, ಇನ್ನೊಂದು ಪದವಿ, ಯಾವುದೇ ವಿಚಾರ ಇದ್ರೂ ಕೂಡ ರೂಲರ್ಸ್ ಮಾಡೋದಕ್ಕೆ, ಬಡವರನ್ನ ಆಳ್ವಿಕೆ ಮಾಡೋದಕ್ಕೆ ಶ್ರೀಮಂತರನ್ನ ಮಾತ್ರ ತೆಗೆದುಕೊಳ್ತಾರೆ. ಸೊ ಇಂಥ ಕಾಲಘಟ್ಟದಲ್ಲಿ, ಇಂಥ ಹೊತ್ತಿನಲ್ಲಿ ಕಾಂಶೀರಾಮ್ ಅಂತಕ್ಕಂಥ ಇವರು ಎಲ್ಲಿಯವರು ಅಂತಂದ್ರೆ ಪಂಜಾಬ್ ರಾಜ್ಯದಲ್ಲಿ ಕಾವಸ್ಪುರ ಡಿಸ್ಟಿಕ್ನಲ್ಲಿ, ರೋಪರ್ ಡಿಸ್ಟಿಕ್ನಲ್ಲಿ ಕಾವಸ್ಪುರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಹುಟ್ಟದಂಥವ್ರು ಕಾಂಶೀರಾಮ್ ಅವರು. ಅವ್ರ ತಂದೆ ಹರಿಸಿಂಗ್ ಅಂತೇಳಿ, ತಾಯಿ ಬಿಷನ್ ಕೌರ್ ಅಂತ. ಅವರು ಒಂದು ಚಪ್ಪಲಿ ಹೊಲಿತಕ್ಕಂಥ ಒಂದು ಚಮ್ಮಾರ್ ಜಾತಿಯ ಸಂಬಂಧಪಟ್ಟಂತ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಇಡೀ ಭಾರತ ದೇಶದಾದ್ಯಂತ ಒಂದು ಪಕ್ಷವನ್ನ ಕಟ್ಟಿ ಅದ್ರ ಮುಖಾಂತರ ಬಡವರನ್ನ ಸಂಘಟಿಸಿ, ಅವರು SSLC ಓದ್ತಾ ಇರ್ತಾರೆ. SSLC ಓದಿದಾಗ ಊರಿಗೆ ಫಸ್ಟ್ ಬಂದ್ಬಿಡ್ತಾರೆ. ಅವರು ಊರಿಗೆ ಫಸ್ಟ್ ಬಂದ್ಬಿಟ್ಟಾಗ ಇಡೀ ಊರಲ್ಲಿ ಮೇಲ್ಜಾತಿ ಜನಗಳು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಇದಂದ್ರೆ ಒಬ್ಬ SC ST ಅವನು ಚೆನ್ನಾಗಿ ಓದಿ ಮುಂಚೂಣಿಗೆ ಬಂದ್ಬಿಟ್ಟು ಅವರು ಪಂಜಾಬ್ ರಾಜ್ಯದಿಂದ ಡೆಲ್ಲಿ ಬಂದ್ಬಿಡ್ತಾರೆ. ಡೆಲ್ಲಿನಲ್ಲಿ ಉನ್ನತ ಶಿಕ್ಷಣ ಮಾಡಿ ಸೈಂಟಿಸ್ಟ್ ಆಗಿರ್ತಾರೆ, ಅವ್ರು ವಿಜ್ಞಾನಿ ಆಗಿರ್ತಾರೆ. ಡೆಹರಾಡೂನ್ ಅಂತಕ್ಕಂಥ ವಿಜ್ಞಾನ ಸಂಸ್ಥೆನಲ್ಲಿ ಅವ್ರು ವಿಜ್ಞಾನಿ ಆಗಿರ್ತಾರೆ. ವಿಜ್ಞಾನಿಯಾಗಿ ಕೆಲಸಕ್ಕೆ ಸೇರ್ಕೊಂಡು ವಿಜ್ಞಾನಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ಘಟನೆ ನಡೆಯುತ್ತೆ. ಅವ್ರು ಯಾಕೆ ಪಾರ್ಟಿಗೆ ಬಂದ್ರು, ಪೊಲಿಟಿಕಲ್ ರೂಟ್ಸ್ ಬಂದ್ರು ಅನ್ನೋದಕ್ಕೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನಂತಂದ್ರೆ, ಕಾಂಶೀರಾಮ್ ಅವರು ಓದ್ತಾ ಇದ್ದಂತ, ಒಂದು ಕೆಲಸ ಮಾಡ್ತಾ ಇದ್ದಂತ ಡೆಹರಾಡೂನ್ ವಿಜ್ಞಾನ ಸಂಸ್ಥೆನಲ್ಲಿ ಅಂಬೇಡ್ಕರ್ ಜಯಂತಿಗೆ ಮತ್ತೆ ಬುದ್ಧ ಪೂರ್ಣಿಮೆ ಜಯಂತಿಗೆ ರಜಾ ಘೋಷಣೆ ಮಾಡಿರ್ತಾರಲ್ಲ, ಆ ರಜಾವನ್ನ ಅವರು ಕೊಡಲ್ಲ, ರಜಾನ ರದ್ದು ಮಾಡ್ಬಿಡ್ತಾರೆ. ರಜಾ ಯಾಕೆ ರದ್ದು ಮಾಡ್ಬಿಡ್ತಾರೆ? ಅಂಬೇಡ್ಕರ್ಗೆ ಯಾಕೆ ರಜಾ ಕೊಡಬೇಕು, ಅವನು SC ST ಅವನು, ಬುದ್ಧನ್ಗೆ ಯಾಕೆ ರಜಾ ಕೊಡಬೇಕು, ಅವನು ಅಂಬೇಡ್ಕರ್ ಅವರು ಆ ಧರ್ಮನ ಪಾಲನೆ ಮಾಡಿದ್ದಾರೆ, ಅದಕ್ಕೆ ಅವ್ರು ಎರಡು ರಜಾನ ರದ್ದು ಮಾಡ್ಬಿಡ್ಬೇಕು, ನಮ್ ಕೊಡಲ್ಲ ಅಂತ ಅಂದ್ಬಿಟ್ಟು ರದ್ದು ಮಾಡ್ಬಿಡ್ತಾರೆ. ಆ ರದ್ದು ಮಾಡ್ಬಿಟ್ಟಿದಾಗ ಅದರ ವಿರುದ್ಧ ಒಬ್ಬ ಬಂಡಾಯ ಎದ್ದು ಹೇಳ್ತಾನೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ D ಗ್ರೂಪ್ ನೌಕರರು ಕಸ ಗುಡಿಸೋನು ಬಂಡಾಯ ಎದ್ದು ಹೇಳ್ತಾನೆ, ಯಾಕ್ರಿ ಅವೆರಡು ರಜಾನ ನೀವು ರದ್ದು ಮಾಡಿದಿರಾ? ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಒಂದೇನೆ, ನಿಮ್ದೇನು, ಅದಕ್ಕೆ ಯಾಕೆ ರದ್ದು ಮಾಡಿದಾರಂತ ಅವನ್ನ ಕೇಳಿದ ತಕ್ಷಣನೇ ಅವನ್ನೇನ್ ಮಾಡ್ತಾರೆ, ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ, ವಜಾ ಮಾಡ್ಬಿಡ್ತಾರೆ. ಆ ವಜಾ ಮಾಡ್ಬಿಡ್ತಾರಲ್ಲ, ವಜಾ ಮಾಡ್ಬಿಟ್ಟಾಗ ಏನ್ ಮಾಡ್ತಾರೆ, ಅಲ್ಲಿಗೆ ಇವ್ರಿಗೆ ವಜಾ ಮಾಡ್ದವನು ಪಾಪ ಇವ್ರ ಸೇವೆ ಮಾಡ್ತಾ ಇರ್ತಾನೆ. ಯಾಕೆ ರಜಾ ಕೇಳೋದಕ್ಕೇನೆ ವಜಾ ಮಾಡ್ಬಿಟ್ರಲ್ಲ, ಯಾಕೆ ಅಂತ ಅಂದ್ಬಿಟ್ಟು ಅವನ್ನ ಕರೆದು ಕೇಳ್ತಾರೆ, ನೀನ್ ಯಾಕೆ ಸರ್ಕಾರಿ ಸೇವೆಯಿಂದ ವಜಾ ಮಾಡ್ಬಿಟ್ರು ಅಂತ ಕೇಳ್ತಾರೆ. ನೋಡಿ, ಅದು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ಅವ್ರು ರಜಾ ರದ್ದು ಮಾಡ್ಬಿಟ್ಟಿದ್ರು. ಆಗ ರದ್ದು ಮಾಡಂಗಿಲ್ಲ ವಿಜ್ಞಾನ ಸಂಸ್ಥೆನಲ್ಲಿ. ಯಾಕೆ ರದ್ದು ಮಾಡಿದ್ರಿ ಅಂತ ನಾವು ಕೇಳಿದಕ್ಕೆ ನನ್ನ ವಜಾ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಕಾಂಶೀರಾಮ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಹೇಳಿ ಲೇಬರ್ ಕೋರ್ಟ್ಗೆ ಒಂದು ಕೇಸ್ ಹಾಕಿಸ್ತಾರೆ ಆ ಸಂಸ್ಥೆ ವಿರುದ್ಧವಾಗಿ. ಆ ಲೇಬರ್ ಕೋರ್ಟ್ಗೆ ಹೋದಂತ ಕಸ ಬಿಡ್ತಕ್ಕಂಥ ನೌಕರ ಇದನ್ನ, ಜವಾನ ಇದನ್ನಲ್ಲ, ಆ ಜವಾನನ್ನ ಮತ್ತೆ ಕೆಲ್ಸಕ್ಕೆ ತಗೋಬೇಕಾದಂತ ಅನಿವಾರ್ಯತೆ ಬಂದ್ಬಿಡ್ತದೆ. ಅನಿವಾರ್ಯತೆ ಬಂದಾಗ ಏನ್ ಮಾಡ್ತಾರೆ, ಡೆಹರಾಡೂನ್ ಸಂಸ್ಥೆಯವರು ಕರೆದ್ಬಿಟ್ಟು ಅವನ್ನ ಕೇಳ್ತಾರೆ, ನೋಡಪ್ಪ, ನಿನಗೆ ಅಂಬೇಡ್ಕರ್ ಜಯಂತಿ, ಬುದ್ಧ ಜಯಂತಿಗೆ ರಜಾ ಬೇಕೋ ಅಥವಾ ನಿನಗೆ ಕೆಲಸ ಬೇಕೋ, ಎರಡರಲ್ಲಿ ಒಂದು ಡಿಸೈಡ್ ಮಾಡ್ಕೊ ನೀನೇನೆ ಅಂತ ಹೇಳ್ತಾರೆ. ಆಗ ದಿನಬಾನು ಅಂತಕ್ಕಂಥ ನೌಕರ ಏನ್ ಹೇಳ್ತಾನೆ, ನನಗೆ ಅಂಬೇಡ್ಕರ್ ಜಯಂತಿ, ಬುದ್ಧ ಜಯಂತಿಗೆ ರಜನೂ ಬೇಕು, ನನಗೆ ನನ್ನ ಕೆಲಸನೂ ಬೇಕು, ಎರಡೂ ಕೊಡಬೇಕು. ನೀವು ಕೊಡದೆ ಹೋದ್ರೆ ಅದೇನಾಯ್ತದೆ, ಕೋರ್ಟಲ್ಲೇ ಫೇಸ್ ಮಾಡೋಣ ಅಂತಾರೆ. ಸರಿ, ಕೋರ್ಟಲ್ಲೇ ಫೇಸ್ ಮಾಡ್ತಾರೆ. ಕೋರ್ಟಲ್ಲಿ ಫೇಸ್ ಮಾಡಾದ್ಮೇಲೆ ಅವ್ರಿಗೆ ಕೆಲಸ ಕೊಡ್ತಾರೆ, ಕೆಲಸನೂ ಕೊಡ್ತಾರೆ, ಮತ್ತೆ ಅಂಬೇಡ್ಕರ್ ಜಯಂತಿಗೆ ರಜನೂ ಕೊಡ್ತಾರೆ. ಸೊ ಎರಡೂರಲ್ಲೂ ಕೂಡ ಗೆಲುವು ಸಾಧಿಸಿದ ಮೇಲೆ ಇವ್ನ ಹಿಂದೆ ನಿಂತಿರೋನು ಯಾರು ಅಂತ ನೋಡ್ತಾರೆ.
ಇವ್ನು ಹಿಂದೆ ನಿಂತಿರೋ ಕಾಂಶಿರಾಮ್ ಅಂತ ಗೊತ್ತಾಯ್ತದೆ ಅವ್ರಿಗೆ, ಡ್ಯಾರಾಡೂನ್ ಸಂಸ್ಥೆಯವ್ರಿಗೆ. ಆಗ ಏನ್ ಮಾಡ್ತಾರೆ ನೋಡಿ, ಇವ್ರು ಫುಲ್ಲು ಬೆಳ್ಳಿಗಿರ್ತಾರಲ್ಲ, ವೈಟಿಗಿರ್ತಾರಲ್ಲ, ಅವ್ರೇನ್ ತಿಳ್ಕೊಬಿಟ್ಟಿರ್ತಾರೆ ಡ್ಯಾರಾಡೂನ್ ಅವರು, ಈ ಕಾಂಶಿರಾಮ್ ಅನ್ನೋನು ಬ್ರಾಹ್ಮಣರು ಅಂತ ತಿಳ್ಕೊಬಿಟ್ಟಿರ್ತಾರೆ. ಬ್ರಾಹ್ಮಣರು ಅಂತ ತಿಳ್ಕೊಬಿಟ್ಟು ಇವನ್ನ ಕರೆದಾರ ರೂಮ್ಗೆ, ಕರೆದ್ಬಿಟ್ಟು 4-5 ಜನ ಬ್ರಾಹ್ಮಣರು ಸುತ್ಕೊಂಡು, ನಿನ್ಗೇನೋ ಬುದ್ಧಿ ಇದೆಯಾ, ಆ ವಾಲ್ಮೀಕಿ, ಆ ಬಂಗಿ, ಅವನು ಚಮ್ಮಾರ ಜಾತಿಗೆ ಸೇರಿದವನು, ಅವನಿಗೋಗಿ ನೀನು ಸಪೋರ್ಟ್ ಮಾಡ್ತಾ ಇದೀಯಾ, ಇದು ಅಂಬೇಡ್ಕರ್ಗೆ ಮತ್ತೆ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಅದರಿಂದಾಗಿ ಏನಾಗುತ್ತೆ, ಅಂಬೇಡ್ಕರಿಂದಾಗಿ ದೇಶ ಹಾಳಾಗೈತೆ, ಹಾಗೆ ಹೇಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು, ಅವ್ರಿಗೆ ಕನ್ಫ್ಯೂಸ್ ಮಾಡಿ ಕಾಂಶಿರಾಮ್ ಸಾಹೇಬ್ರಿಗೆ ಒಡೆಯಕ್ಕೆ ಹೋಗಿ 4 ಜನ ಸೇರ್ಕೊಂಡು ಅವ್ರನ್ನ ಗಲಾಟೆ ಮಾಡ್ಬಿಡ್ತಾರೆ. ಅವ್ರಿಗೆ ತುಂಬಾ ತೀವ್ರವಾಗಿ ಗಲಾಟೆ ಆಗ್ಬಿಡ್ತದೆ ಒಂದು ರೂಮಲ್ಲಿ. ಆಗ ಇದರಿಂದ ಕೋಪಗೊಂಡಂತ ಕಾಂಶಿರಾಮ್ ಅವ್ರು ಏನ್ ಮಾಡ್ಬಿಡ್ತಾರೆ, ಏನಾದ್ರೂ ಮಾಡಿ ಇವತ್ತು ನಾನು ಹೊಡೆದ್ಬಿಟ್ಟು ಅವ್ರು ಇವ್ರು 4 ಜನ ಇವ್ರನ್ನ ಫಿನಿಶ್ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಹೋಗಿ ಒಂದು ರಿವಾಲ್ವರ್ ಖರೀದಿ ಮಾಡ್ಬಿಡ್ತಾರೆ. ರಿವಾಲ್ವರ್ ಖರೀದಿ ಮಾಡ್ಬಿಟ್ಟು ಆಫೀಸಿಗೆ ಬಂದ್ಬಿಡ್ತಾರೆ. ಆಫೀಸ್ ಎಷ್ಟು ಗಂಟೆ ಬಿಡ್ತದೆ ಅಂತ ಕಾಯ್ತಾ ಇರ್ತಾರೆ, ಯಾಕಂದ್ರೆ ಹೊಡೆದ್ಬಿಟ್ಟಿರ್ತಾರಲ್ಲ, ಕಾಯ್ತಾ ಇರ್ತಾರೆ. ಕಾಯ್ತಾ ಇದ್ದಾಗ ಆಫೀಸ್ ಎಷ್ಟು ಗಂಟೆ ಬಿಡ್ತದೆ ಅಂತ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೆ ದಿನಬಾಲು ಬಂದು, ಯಾಕೆ ಕಾಂಶಿರಾಮ್ ಸಾಹೇಬ್ರು ಹಿಂಗೆ ಇದಾಗಿದ್ದೀರ ಅಂತ ಕೇಳ್ತಾರೆ. ಇಲ್ಲ, ನನಗೆ ಗಲಾಟೆ ಮಾಡ್ಬಿಟ್ಟು ಅವ್ರ ಒಂದು ಚೇಂಬರ್ ಸೇರಿಸ್ಕೊಂಡು, ಇವತ್ತು ನಾನು ಅವ್ರನ್ನ ಏನಾರು ಆಗ್ಲಿ ಫಿನಿಶ್ ಮಾಡ್ಬೇಕಂತ ರಿವಾಲ್ವರ್ ತೆಗೆದು ಮಡಿಕೊಂಡಿದ್ದೀನಿ, ಇವತ್ತು ಅವ್ರನ್ನ ಕೊಲೆನೇ ಮಾಡ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ ನೋಡಿ, ನೀವು ಕೊಲೆ ಮಾಡೋದ್ರಿಂದ ಏನ್ ಸಾಧಿಸ್ತೀರಾ, ಅವರು ಮಸಾಣಕ್ಕೆ ಹೋಗ್ತಾರೆ, ನೀವು ಜೈಲ್ಗೆ ಹೋಗ್ತೀರಾ. ಇದರಿಂದ ಏನು ಬದಲಾವಣೆ ಆಗುತ್ತೆ, ನೀವು ಮಾಡಬೇಕಾಗಿರೋ ಕೆಲಸನೇ ಬೇರೆ ಇದೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ 2 ಪುಸ್ತಕ ಕೊಡ್ತಾರೆ. ಒಂದು ಪುಸ್ತಕದ ಹೆಸರು ಅಲಿನೇಷನ್ ಆಫ್ ಕ್ಯಾಸ್ಟ್ ಅಂತ, ಭಾರತದಲ್ಲಿ ಜಾತಿಗಳು ಹೇಗಿದೆ ಅಂತ. ಆ ಜಾತಿ ವ್ಯವಸ್ಥೆಯನ್ನ ನಾವು ಹೇಗೆ ನಾಶ ಮಾಡಬೇಕು ಅಂತ ಅಂಬೇಡ್ಕರ್ ಅವರೇ ಬರೆದಿರ್ತಕ್ಕಂಥ 2 ಪುಸ್ತಕಗಳನ್ನ ಆ ದಿನಮಾನು ಅಂತಕ್ಕಂಥವ್ರು ಕಾಂಶಿರಾಮ್ ಸಾಹೇಬ್ರಿಗೆ ಕೊಡ್ತಾರೆ. ಆ 2 ಪುಸ್ತಕಗಳನ್ನ ಓದಂತ ಕಾಂಶಿರಾಮ್ ಸಾಹೇಬ್ರು ಅವ್ರಿಗೆ ಗೊತ್ತಾಗುತ್ತೆ, ಭಾರತದಲ್ಲಿ ಜಾತಿ ವ್ಯವಸ್ಥೆ ಇಷ್ಟು ಆಳವಾಗಿ ಬೇರು ಬಿಟ್ಟಿದೆ. ಈ ಜಾತಿ ವ್ಯವಸ್ಥೆಯಿಂದ ವರ್ಣ ವ್ಯವಸ್ಥೆ ಶುರುವಾಗಿದೆ, ವರ್ಣ ವ್ಯವಸ್ಥೆಯಿಂದ ಧರ್ಮದ ವ್ಯವಸ್ಥೆ ಶುರುವಾಗಿದೆ, ಧರ್ಮದ ವ್ಯವಸ್ಥೆಯಿಂದ ಮನುಷ್ಯನ ಜೀವನ ಸಂಪೂರ್ಣವಾಗಿ ನಾಶ ಆಗಿ ಅವನು ಅಂಧಕಾರ, ಅಜ್ಞಾನ ಮತ್ತು ಮೂಢನಂಬಿಕೆಗಳಿಗೆ ಸಿಗಾಕೊಂಡು ಈ ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾನು ಈ ಗುಲಾಮಗಿರಿಯಿಂದ, ಮಾನಸಿಕ ಗುಲಾಮಗಿರಿಯಿಂದ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಜನರನ್ನ ಬಿಡಿಸಬೇಕು ಅಂತೇಳಿ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆದ್ಮೇಲೆ ಕಾಂಶಿರಾಮ್ ಸಾಹೇಬ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಲೆಟರ್ ಬರೆದ್ಬಿಡ್ತಾರೆ ಅವ್ರ ತಾಯಿಗೆ, ಅವ್ರ ತಂದೆಗೆ, ಅವ್ರ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಲೆಟರ್ ಬರ್ತಾರೆ. 16 ಪುಟಗಳ ಕಂಪ್ಲೀಟ್ ಆದಂತ ಲೆಟರ್ ಬರ್ತಾರೆ. ಏನಂತ ಅಂದ್ರೆ, ನಾನು ಇನ್ ಮುಂದೆ ನಿಮ್ಮ ಮನೆಗೆ ಬರಲ್ಲ, ನೀವು ನಮ್ಮ ತಾಯಿ ಅಲ್ಲ, ನಾನು ನಿಮ್ಮ ಮಗ ಅಲ್ಲ, ನನಗೆ ಯಾವುದೇ ಹೆಣ್ಣು ನೋಡಕೋಬೇಡಿ, ನಾನು ಮದುವೆ ಮಾಡ್ಕೊಳ್ಳಲ್ಲ, ನನ್ನ ಜವಾಬ್ದಾರಿನೇ ಬೇರೆ ಇದೆ ಅಂತ ಹೇಳ್ಬಿಟ್ಟು ಆ ಡೆಹ್ರಾಡೂನ್ ನಲ್ಲಿ ಇದ್ದಂತ ವಿಜ್ಞಾನದ ಸಂಸ್ಥೆಗೆ ರಾಜೀನಾಮೆ ಕೊಟ್ಬಿಟ್ಟು ಅವರು ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದಾದ್ಮೇಲೆ ಅಂಬೇಡ್ಕರ್ ಅವರು ಏನೇನ್ ಮಾಡಿದ್ದಾರೆ, ಅಂಬೇಡ್ಕರ್ ಅವರು ಯಾವ್ಯಾವ ರೀತಿಯ ಜೀವನ ಶೈಲಿಯನ್ನು ನಡೆಸಿದ್ದಾರೆ, ಮತ್ತು ಅಂಬೇಡ್ಕರ್ ಅವರು ಈ ಭಾರತದ ಕೆಟ್ಟು ಕೆರ ಹಿಡಿದಿರ್ತಕ್ಕಂಥ ವ್ಯವಸ್ಥೆಗೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದಿವ್ಯವಾದ ಔಷಧಿ ಏನು, ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಅಧ್ಯಯನ ಮಾಡಿ, ಅವರು ಹುಟ್ಟಿದ್ದು ಪಂಜಾಬ್ ರಾಜ್ಯ, ಅವರು ಬೆಳೆದಿದ್ದು ಓದಿದ್ದೆಲ್ಲ ದೆಹಲಿನಲ್ಲಿ, ಅಲ್ಲಿಂದ ಅವರು ಮುಂಬೈಗೆ ಬಂದ್ಬಿಡ್ತಾರೆ, ಮಹಾರಾಷ್ಟ್ರಕ್ಕೆ. ಮುಂಬೈಗೆ ಬಂದು ಏನ್ ಮಾಡ್ತಾರೆ, ಅಲ್ಲಿ ಅಂಬೇಡ್ಕರ್ ಅವರು ಬದುಕಿನ ಕಾಲಘಟ್ಟದಲ್ಲಿ ಒಂದು ಪಾರ್ಟಿಯನ್ನ ಕಟ್ಟಬೇಕು ಅಂತ ಆಲೋಚನೆ ಇರುತ್ತೆ. ಆ ಪಾರ್ಟಿ ಹೆಸರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ. ಸೊ ಈ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾನ ಕಟ್ಟಬೇಕು ಅಂತಿದ್ದ ಅಂಬೇಡ್ಕರ್ ಅವ್ರಿಗೆ ಕಟ್ಟಕ್ಕಾಗಿರಲ್ಲ, ಅವ್ರು ಕೊನೆ ಉಸಿರು ಎಳೆದು ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂಬೇಡ್ಕರ್ ಅವ್ರ ನಂತರ ಅವರು ರಿಪಬ್ಲಿಕ್ ಪಾರ್ಟಿ ಕಟ್ಟಿರ್ತಾರ. ರಿಪಬ್ಲಿಕ್ ಪಾರ್ಟಿ ಅವರು ಒಂದು ಪಾರ್ಟಿಯನ್ನ ಮುನ್ನಡೆಸಕ್ಕೆ ಸಾಧ್ಯನೇ ಆಗಲ್ಲ. ಮುನ್ನಡೆಸಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಮುನ್ನಡೆಸಕ್ಕೆ ಅವರು ಬಿಟ್ಟಿರಲ್ಲ. ಯಾಕೆ ಬಿಟ್ಟಿರಲ್ಲ ಅಂತಂದ್ರೆ, ಅಂಬೇಡ್ಕರ್ ಅವರ ಚಿಂತನೆಗಳನ್ನ, ಅಂಬೇಡ್ಕರ್ ಅವರ ರಾಜಕೀಯ ಫಿಲಾಸಫಿಯನ್ನ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿಗಳಿದೆಯಲ್ಲ, ಆ ಪಾರ್ಟಿಗಳು ಅಧಿಕಾರಕ್ಕೆ ಬಂದ್ರೆ ಮನುವಾದಕ್ಕೆ ಕಷ್ಟ ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ. ಅದರಿಂದಾಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿಯನ್ನ ಕೊಲಾಪ್ಸ್ ಮಾಡ್ತಕ್ಕಂಥದ್ದು, ಅದನ್ನ ನಾಶ ಮಾಡ್ತಕ್ಕಂಥದ್ದೇ ಅವರ ಉದ್ದೇಶ ಆಗಿರ್ತದೆ. ಆದ್ರಿಂದ ಏನ್ ಮಾಡಿರ್ತಾರೆ, ಅಂಬೇಡ್ಕರ್ ಅವರ ವಿಚಾರಕ್ಕೆ ಬದ್ಧವಾಗಿರ್ತಕ್ಕಂಥ ರಿಪಬ್ಲಿಕ್ ಪಾರ್ಟಿಯನ್ನ ಮುಗಿಸ್ಬಿಟ್ಟಿರ್ತಾರೆ. ಅದಕ್ಕೆ ಒಬ್ಬ ಅಧ್ಯಕ್ಷನ ಮಾಡ್ಕೊಳಕ್ ಆಯ್ತಾ ಇರಲ್ಲ, 22 ಜನ ಅಧ್ಯಕ್ಷರಿರ್ತಾರೆ. ಅದಕ್ಕೆ ಅಧ್ಯಕ್ಷೀಯ ಮಹಾಮಂಡಲ ಮಾಡ್ಕೊಂಡಿರ್ತಾರೆ ಹೊರತಾಗಿ ಒಬ್ಬ ಅಧ್ಯಕ್ಷನ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಿರಲ್ಲ. ಯಾಕೆಂದ್ರೆ ಇವನ್ ಪ್ರತಿಪಾದಿಸೋದು ಅವಂಗಾಗಲ್ಲ, ಅವನ್ ಪ್ರತಿಪಾದಿಸೋದು ಇವನ್ಗಾಗಲ್ಲ, ಇವನ್ ಪ್ರತಿಪಾದಿಸೋದು ಅವಂಗಾಗಲ್ಲ. ಆದ್ರೆ ಎಲ್ಲರೂ ಒಂದೇ ಒಂದು ವಿಚಾರಕ್ಕೆ ಒಮ್ಮತಕ್ಕೆ ಬಂದ್ಬಿಡ್ತಾರೆ. ಅದೇನು ವಿಚಾರ ಅಂತಂದ್ರೆ ನೋಡಿ, ಅಂಬೇಡ್ಕರ್ ಅವರ ಹೆಸರನ್ನ, ಅಂಬೇಡ್ಕರ್ ಅವರ ವಿಚಾರನ ಎತ್ಕೊಂಡು ನಾವು ಜನದ ಮನೆಗೆ ಹೋದ್ರೆ ಮೇಲ್ಜಾತಿಯವರು ನಮ್ಗೆ ಒಪ್ಪಲ್ಲ. ಮೇಲ್ಜಾತಿಯವರು ಒಪ್ಪದೇ ಇರೋದ್ರಿಂದ ನಾವು ಅಂಬೇಡ್ಕರ್ ವಿಚಾರ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ವಿಚಾರ ಪಕ್ಕಕ್ಕೆ ಮಾಡ್ಬಿಡೋಣ, ಅಂಬೇಡ್ಕರ್ನು ಪಕ್ಕಕ್ಕೆ ಮಾಡ್ಬಿಡೋಣ, ಇನ್ನು ಉಳಿದಂಗೆ ರಾಜಕೀಯ ಮಾಡ್ಕೊಂಡು ಹೋಗೋಣ ಅಂತ. ನೀನು ಹೇಳಿದ ಕರೆಕ್ಟ್ ಕಡೆ ಅದಕ್ಕೆ ಹೋಗೋಣ ನಡೀರಿ ಅಂತ ಹೇಳ್ತಾರೆ. ಸೊ ಇವರೆಲ್ಲರೂ ಸೇರ್ಕೊಂಡು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದವರು ಅಂಬೇಡ್ಕರ್ ವಿಚಾರನ ಬಿಟ್ಬಿಡ್ತಾರೆ.
ಸೊ ಅವರು ಬಿಟ್ಟಂತ ಅಂಬೇಡ್ಕರ್ ವಿಚಾರನ ತಗೊಳ್ತಾರೆ ಕಾಂಶಿರಾಮ್ ಸಾಹೇಬರು. ಕಾಂಶಿರಾಮ್ ಸಾಹೇಬರು ತಗೊಂಡು ಉತ್ತರ ಪ್ರದೇಶಕ್ಕೆ ಬರ್ತಾರೆ. ಉತ್ತರ ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಉತ್ತರ ಪ್ರದೇಶಕ್ಕೆ ಬಂದಂತ ಕಾಂಶಿರಾಮ್ ಅವರು ಅಲ್ಲೇನು ಮಾಡ್ತಾರೆ, SC/ST ಎಂಪ್ಲಾಯೀಸ್ ಫೆಡರೇಷನ್ ಅನ್ನ ಮೊದಲು ಕಟ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ಕಟ್ತಾರೆ. ಆ ನೌಕರರ ಒಕ್ಕೂಟದ ಮುಖಾಂತರ ಅವ್ರಿಗೆ ಒಂದು ಜನಜಾಗೃತಿಯನ್ನ ಮೂಡಿಸ್ತಾರೆ. ಏನ್ ಜನಜಾಗೃತಿ ಅಂದ್ರೆ, ಅಂಬೇಡ್ಕರ್ ವಾದ ಇದೆಯಲ್ಲ ಅದು ರೀಸರ್ವೈವಬಲ್ ಆಗುತ್ತಾ, ಅದು ಮರುಜೀವ ಪಡೆಯುತ್ತಾ, ಮರುಜೀವ ಪಡೆದ್ರೆ ಏನ್ ಮಾಡ್ಬೇಕು ಅದನ್ನ ಅಂತ ಹೇಳಿ ಅವ್ರಿಗೊಂದು ಕ್ವಶನ್ ಇಡ್ತಾರೆ. ಅಂಬೇಡ್ಕರ್ ವಾದ ಅಂದ್ರೆ ಏನು, ವಾಟ್ ಇಸ್ ದ ಅಂಬೇಡ್ಕರಿಸಮ್ ಅಂತ ಕೇಳಿ ಅವ್ರಿಗೆ ಒಂದು ಕ್ವಶನ್ ಇಡ್ತಾರೆ. ಅದು ರೀಸರ್ವೈವಬಲ್ ಆಗಬಹುದಾ, ಆಗುತ್ತಾ ಅಂತ. ಸೊ ಆಗ ಅದು ದೊಡ್ಡ ವೈಚಾರಿಕ ಚಿಂತನೆ ಟೇಕ್ ಆಫ್ ತಗೊಳುತ್ತೆ. ಹೌದು, ಅಂಬೇಡ್ಕರ್ ವಾದ ಬೇಕು ಈ ದೇಶಕ್ಕೆ, ಅಂಬೇಡ್ಕರ್ ವಾದ ಇಲ್ಲ ಅಂತಂದ್ರೆ ದೇಶ ಮುಂದುವರಿಯಲ್ಲ ಅಂತಕ್ಕಂಥ ಒಂದು ಒಪಿನಿಯನ್ ಅನ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಈ SC/ST ಎಂಪ್ಲಾಯೀಸ್ ಫೆಡರೇಷನ್ ಇದೆಯಲ್ಲ, ಇದು ಅವ್ರವ್ರ ಜಾತಿಯವರು ಅವ್ರು ಕಟ್ಕೊಂಡಿದ್ದಾರೆ ಅನ್ನೋ ಭಾವನೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮರ್ಜ್ ಮಾಡಿ BAMSEF ಅಂತ ಕಟ್ತಾರೆ. BAMSEF ಅಂದ್ರೆ ಬ್ಯಾಕ್ವರ್ಡ್ ಮೈನಾರಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ ಅಂತ. ಸೊ ಇವರು ಎಲ್ಲರೂ ಸೇರ್ಕೊಂಡು ಹಿಂದುಳಿದ ಜಾತಿಗಳು ಮತ್ತು ಅಸ್ಪೃಶ್ಯರು SC/STಗಳನ್ನೆಲ್ಲ ಸೇರ್ಕೊಂಡು ಹಿಂದುಳಿದ ಜಾತಿಗಳ ಒಂದು ನೌಕರರ ಒಕ್ಕೂಟವನ್ನ ಕಟ್ತಾರೆ. ಸೊ ಇದ್ರ ಮುಖಾಂತರ ಹಿಂದುಳಿದ ಜಾತಿಗಳಿಗೂ ಕೂಡ ಅಂಬೇಡ್ಕರ್ ವಾದದ ಅರಿವನ್ನ ಮೂಡಿಸ್ತಾರೆ. ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ ಅವರು, ಇವೆಲ್ಲವೂ ನೋಡಿ ನಿಮ್ಗೆ SC/ST ಎಂಪ್ಲಾಯೀಸ್ ಫೆಡರೇಷನ್, BAMSEF ಮತ್ತೆ DS4 ಅಂತಕ್ಕಂಥ ಒಂದು ಸಂಘಟನೆಯನ್ನ ಕಟ್ತಾರೆ. DS4 ಅಂತಂದ್ರೆ ದಲಿತ್ ಶೋಷಿತ್ ಸಂಘರ್ಷ ಸಮಾಜ್ ಸಮಿತಿ ಅಂತ. ಈ DS4 ಅಂತಾರೆ. ಈ ಮೂರು ಸಂಘಟನೆಗಳಿದೆಯಲ್ಲ, ಈ ಮೂರು ಸಂಘಟನೆಗಳನ್ನ ಅವರು ವಿಜ್ಞಾನಿ ಆಗಿದ್ದರಿಂದ ವಿಜ್ಞಾನದ ಫಾರ್ಮುಲಾನಲ್ಲೇ ಕಟ್ತಾರೆ ಅವರು. ಸೊ ಈ DS4 ಮುಖಾಂತರ ರಾಜಕೀಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಸೊ ಈ ರಾಜಕೀಯ ಚಟುವಟಿಕೆ ಇದೆಯಲ್ಲ, ಇದನ್ನ ಯಾಕೆ ಮಾಡ್ತಾರೆ ಕಾಂಶಿರಾಮ್ ಅವರು ಅಂತಂದ್ರೆ, ಅವ್ರಿಗೆ ಒಂದು ವಿಚಾರ ಗೊತ್ತಿರುತ್ತೆ. ಏನಂತಂದ್ರೆ, ಅನ್ಲೆಸ್ ಯು ಸ್ಟ್ರೆಂಥನ್ ದ ನಾನ್ ಪೊಲಿಟಿಕಲ್ ರೂಟ್ಸ್ ಯು ಕೆನಾಟ್ ಗೆಟ್ ದ ಪೊಲಿಟಿಕಲ್ ಫ್ರೂಟ್ಸ್ ಅಂತ. ಅಂದ್ರೆ ನೀವು ರಾಜಕೀಯೇತರವಾಗಿ ಗಟ್ಟಿಗೊಳ್ಳದೆ ಹೋದ್ರೆ ರಾಜಕೀಯದ ಫಲವನ್ನ, ರಾಜಕೀಯದ ಹಣ್ಣುಗಳನ್ನ ನೀವು ಸವಿಯಲಾರರಿ ಅಂತಕ್ಕಂಥ ಅಂಬೇಡ್ಕರ್ ವಾದ ಇದೆಯಲ್ಲ. ಅನ್ಲೆಸ್ ಯು ಸ್ಟ್ರೆಂಥನ್ ದ ನಾನ್ ಪೊಲಿಟಿಕಲ್ ರೂಟ್ಸ್ ಯು ಕೆನಾಟ್ ಗೆಟ್ ದ ಪೊಲಿಟಿಕಲ್ ಫ್ರೂಟ್ಸ್ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಅವ್ರು ಈ DS4 ಕಟ್ತಾ ಬರ್ತಾರೆ. ಈ DS4 ಕಟ್ಟಿದಾಗ ಈ DS4 ಇದೆಯಲ್ಲ, DS4 ನಲ್ಲಿ ಅವರು ಒಂದು ವಿಚಾರನ ಪ್ರತಿಪಾದಿಸ್ತಾರೆ. ಅದೇನಂತಂದ್ರೆ, ಎಲ್ಲರೂ ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ ಈ DS4 ಅಂತಕ್ಕಂಥದ್ದು ಒಂದು ರಾಜಕೀಯ ಸಂಘಟನೆ ಅಲ್ಲ, ಅದೊಂದು ಸಾಮಾಜಿಕ ಸಂಘಟನೆ. ಈ ಸಾಮಾಜಿಕ ಸಂಘಟನೆಯ ಆಧಾರದ ಮೇಲೆ ನೀವೇನಾದ್ರೂ ಕಟ್ಕೊಂಡು ಹೋದ್ರೆ, ಆ ಕಾಂಶಿರಾಮ್ ಅವರು ನಿಮ್ಗೆ ಮುನ್ಸಿಪಾಲಿಟಿ ಟಿಕೆಟ್ ಕೊಡ್ತಾ ಇದ್ದಾನೆ, ಆ ಮುನ್ಸಿಪಾಲಿಟಿ ಟಿಕೆಟ್ ನಲ್ಲಿ ನೀವು ಪ್ರಯಾಣ ಮಾಡಿದ್ರೆ ಅದು ಕರ್ಕೊಂಡೋಗಿ ನಿಮ್ನ ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕ್ಬಿಡ್ತದೆ. ಕಾರ್ಪೊರೇಷನ್ ತೊಟ್ಟಿಗೆ ಬಿದ್ದೋಯ್ತು ಅಂತಂದ್ರೆ ನಿಮ್ಗೆ ಬೆಲೆ ಇರಲ್ಲ, ನಿಮ್ಗೆ ಗೌರವ ಇರಲ್ಲ. ಕಾಂಶಿರಾಮ್ ಅವ್ರ ಜೊತೆಲಿ ಯಾರು ಹೋಗ್ಬೇಡಿ ಅಂತ ಕಾಂಗ್ರೆಸ್, ಜನತಾದಳ, BJP ಅವರು, ಕಮ್ಯುನಿಸ್ಟರು ಈ ತರದ ಒಂದು ಅಪಪ್ರಚಾರವನ್ನ DS4 ವಿರುದ್ಧ ಹಬ್ಬಿಸ್ತಾರೆ. ಎಲ್ಲರೂ ಬಂದು ಕಾಂಶಿರಾಮ್ ಅವ್ರಿಗೆ ಹೇಳ್ತಾರೆ, ಕಾಂಶಿರಾಮ್ ಅವರು ಎಲ್ಲರೂ ಈ ತರ ಹೇಳ್ತಾ ಇದ್ದಾರೆ, ನಾವ್ ಹೆಂಗೆ ನಿಮ್ ಜೊತೆಲಿ ಬರೋದು ಅಂತ. ಆಗ ಕಾಂಶಿರಾಮ್ ಸಾಹೇಬ್ರು ಹೇಳ್ಬೋದಾಗುತ್ತೆ, ಯಾವನ ಹೇಳ್ದಲ್ಲೋ, ನಾನೆಲ್ಲ ಕಾರ್ಪೊರೇಷನ್ ಟಿಕೆಟ್ ಕೊಡ್ತಾ ಇದ್ದೀನಿ ನಿಮ್ಗೆ, ನಾನು ಅದು ಕೊಡ್ತಾ ಇದ್ದೀನಿ, ನಾನು ಇದು ಕೊಡ್ತಾ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಹಂಗೆ ಹೇಳಲ್ಲ. ಅವ್ರೇನ್ ಹೇಳ್ತಾರಂತ, ಎಸ್ ನಾನು ಕೊಟ್ಟಿರೋದು ಕಾರ್ಪೊರೇಷನ್ ಟಿಕೆಟ್ ಅನ್ನೇ, ಕಾರ್ಪೊರೇಷನ್ ಟಿಕೆಟ್ ಅನ್ನ ಬಳಸಿ ನಿಮ್ಗೇನಾದ್ರೂ ಶಕ್ತಿ ಇದ್ರೆ, ನಿಮ್ಗೆ ಸಾಮರ್ಥ್ಯ ಇದ್ರೆ, ಯು ಗೋ ಟು ಲಕ್ನೋ ಅಸೆಂಬ್ಲಿ, ಯು ಗೋ ಟು ఢిల్లీ ಪಾರ್ಲಿಮೆಂಟ್. ಕಾರ್ಪೊರೇಷನ್ ಟಿಕೆಟ್ ನ ಬಳಸಿ ನೀವು ಲಕ್ನೋ ಅಸೆಂಬ್ಲಿಗೆ ನಡೀರಿ, ఢిల్లీ ಪಾರ್ಲಿಮೆಂಟ್ ನಡೀರಿ, ನಿಮ್ ತಾಕತ್ತಿದ್ರೆ ಅದನ್ನ ಮಾಡ್ರಿ ಅಂತ ಹೇಳಿ ಇವ್ರನ್ನ ಅವ್ರು ದುಂಬಿಸ್ತಾರೆ. ಅವರು ಕಾಂಶಿರಾಮ್ ಅವರು ಹೇಳಿದ್ದು ಕರೆಕ್ಟೇ ಅಂತ ಅನ್ಸ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಅದ್ರ ಮೇಲೆ ಸ್ಪರ್ಧೆ ಮಾಡಿದಾಗ DS4 4.5% ಓಟನ್ನ ಇಡೀ ಉತ್ತರ ಭಾರತದಲ್ಲಿ ಪಡ್ಕೊಳ್ಳುತ್ತೆ. ಆಗ ಏನಾಗುತ್ತೆ, ಉತ್ತರ ಭಾರತದಲ್ಲಿ 4.5% ಓಟನ್ನ ಪಡೆದ ತಕ್ಷಣ ಅದಕ್ಕೊಂದು ಪ್ರಾದೇಶಿಕ ಪಕ್ಷದ ಮಾನ್ಯತೆ ಬಂದುಬಿಡುತ್ತೆ. ಪ್ರಾದೇಶಿಕ ಪಕ್ಷದ ಮಾನ್ಯತೆ ಬಂದಾದ್ಮೇಲೆ ಮನೆಯಲ್ಲೂ ಕಾಂಶಿರಾಮ್ ಅವರ ಬಗ್ಗೆ, ಕಾಂಶಿರಾಮ್ ಅವರ ಪಾರ್ಟಿಯ ಬಗ್ಗೆ, ಕಾಂಶಿರಾಮ್ ಅವರ ವಿಚಾರದ ಬಗ್ಗೆ ಚರ್ಚೆ ಆರಂಭ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ DS4 ಮರ್ಜ್ ಮಾಡಿ ನೋಡಿ, SC/ST ಎಂಪ್ಲಾಯೀಸ್ ಫೆಡರೇಷನ್, BAMSEF ಮರ್ಜ್ ಮಾಡಿ, DS4 ಮರ್ಜ್ ಮಾಡಿ BSP ಅಂತ ಪಾರ್ಟಿ ಕಟ್ತಾರೆ. BSP ಅಂದ್ರೆ ಏನು ಅಂದ್ರೆ ಬಹುಜನ ಸಮಾಜ ಪಾರ್ಟಿ ಅಂತ. ಬಹುಜನ ಸಮಾಜ ಪಾರ್ಟಿ ಅಂದ್ರೆ ಯಾಕೆ ಬಹುಜನ ಸಮಾಜ ಅಂತಾನೆ ತಗೊಂಡಿದ್ದಾರೆ, ಅವ್ರು ಬೇರೆ ಹೆಸರಿಡಬಹುದಾಗಿತ್ತು. ಅವ್ರು ಬೇರೆ ಏನಾದ್ರು ಇದನ್ನ ಬಹಳ ಇಂಥ ದೊಡ್ಡ ವಿಚಾರ ಇದೆಯಲ್ಲ, ಇದು ಮೆಜಾರಿಟಿ ಅಂತ ಇದ್ರ ಅರ್ಥ. ಇದ್ರ ಅರ್ಥ ಏನಂತಂದ್ರೆ ಮೆಜಾರಿಟಿ ಅಂತ. ಸೊ ಮೆಜಾರಿಟಿ ಆಫ್ ದ ಪೀಪಲ್, ಈ ಮೆಜಾರಿಟಿ ಆಫ್ ದ ಪೀಪಲ್ ಇದಾರಲ್ಲ ಭಾರತದಲ್ಲಿ, ಬಹುಸಂಖ್ಯಾತರಾಗಿರ್ತಕ್ಕಂಥ
ಈ ಬಹುಜನ ಇದಾರಲ್ಲ, ಈ ಬಹುಜನವನ್ನ ಇಂತಿಂದ ಯಾರು ಸಂಘಟನೆ ಮಾಡಿದ್ದಾರೆ, ಯಾರು ಇವ್ರಿಗೆ ಗುರುಗಳು ಅಂತ ನೋಡಿದಾಗ ಆದಿಗುರು ಗೌತಮ ಬುದ್ಧ ಈ ನೆಲದಲ್ಲಿ ಬಹುಜನರ ಗುರು. ಅವರು ಮೊದಲೇ ಏನ್ ಹೇಳಿದಾರೆ ಅಂತಂದ್ರೆ, ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತ ಮಾತಾಡಿರ್ತಕ್ಕಂಥವ್ರು. ಬಹುಜನರ ಹಿತವನ್ನ, ಬಹುಜನರ ಸುಖವನ್ನ, ಅವರಿಂದ ಈ ಲೋಕ ಎಲ್ಲ ಸಂಪದ್ಭರಿತವಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮೊದಲು ನುಡಿದಿರೋನು ಗೌತಮ ಬುದ್ಧ. ಆತನಿಂದ ಬಹುಜನ ಅಂತಕ್ಕಂಥ ಪದವನ್ನ ತೆಗೆದುಕೊಂಡು ಹಲವಾರು ಒಂದು ಮಿರಾಕಲ್ಗಳನ್ನ, ಒಂದು ಪವಾಡಗಳನ್ನ ಸೃಷ್ಟಿ ಮಾಡೋದರ ಮುಖಾಂತರ ಈ ದೇಶದ ಬಹಳ ದೊಡ್ಡ ಒಂದು ಬಡವರ ಓಟುಗಳಿಂದ, ಶ್ರೀಮಂತರ ನೋಟುಗಳಿಂದ ಬಡವರ ಓಟುಗಳನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುತ್ತೆ. ಮತ್ತೆ ಓಟು ಮಾರಿಕೊಳ್ಳುವ ಜನ ಈ ಏನನ್ನು ಸಾಧಿಸಲಾರ್ತ ಅಂತಕ್ಕಂಥ ವಿಚಾರವನ್ನ ಹಲವಾರು ಸ್ಲೋಗನ್ಗಳ ಕೊಡ್ತಾರೆ. ಅವ್ರು ಏನ್ ಕೊಡ್ತಾರೆ ಅಂತಂದ್ರೆ, ಓಟ್ ಹಮಾರ ಪ್ಲಸ್ ತುಮಾರ ನೈ ಚಲೇಗ ನೈ ಚಲೇಗ. ನೋಡಿ ಎಷ್ಟು ಚೆನ್ನಾಗಿದೆ. ಓಟ್ ನಂದು, ಸೀಟ್ ನಿಂದು, ನಡೆಯಲ್ಲ ಕಣೆಯ ಅಂತಾರೆ. ಓಟು ಮಾರಿಕೊಳ್ಳುವ ಮತದಾರನನ್ನ ದೇಶ ಮಾರಿಕೊಳ್ಳುವ ನಾಯಕ ಆಳ್ತಾನೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಆಮೇಲೆ ಓಟು ಮಾರಾಟದ ವಸ್ತುವಲ್ಲ, ಅದು ಬದಲಾವಣೆಯ ಅಸ್ತ್ರ ಅಂತ ಹೇಳ್ತಾರೆ. ಆದ್ರೆ ಈ ಎಚ್ಚರಿಕೆಗಳನ್ನ, ಈ ಬದಲಾವಣೆಯನ್ನ, ಈ ಮತದ ಮೌಲ್ಯವನ್ನ ತಿಳಿಸಿದವರು ಮಾನ್ಯವರು ಕಾಂಶಿರಾಮ್ ಅವರು. ಇದಕ್ಕಿಂದೆ ಏನಾಗಿದೆ ಅಂತ ನೀವು ನೋಡಿದ್ರೆ, ಚುನಾವಣಾ ಆಯೋಗ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಇದನ್ನ ನಮಗೆ ತಿಳಿಸಬೇಕಾಗಿದ್ದು. ಆದ್ರೆ ಎಲೆಕ್ಷನ್ ಕಮಿಷನ್ ನಿಮ್ಗೆ ಏನ್ ತಿಳಿಸಿದೆ ಗೊತ್ತಾ? ಮತ ಅಂತಕ್ಕಂಥದ್ನ ಒಂದು ಮೌಲ್ಯ ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ಒಂದು ಜವಾಬ್ದಾರಿ ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ಹಕ್ಕು ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ನಮ್ಮ ಜಾತಿ ಅಂತ ತಿಳಿಸಿಲ್ಲ, ಮತ ಅನ್ನೋದನ್ನ ನಮ್ಮ ಧರ್ಮ ಅಂತ ತಿಳಿಸಿಲ್ಲ. ಮತ ಅಂತಕ್ಕಂಥದ್ನ ಎಲೆಕ್ಷನ್ ಕಮಿಷನ್ ಏನ್ ತಿಳಿಸಿದೆ ಗೊತ್ತಾ? ದಾನ ಅಂತ ತಿಳಿಸ್ಬಿಟ್ಟಿದೆ. ನೀವೆಲ್ಲರೂ ನೋಡಿ, ಮತ ಶುರುವಾಯ್ತು ಅಂದ ತಕ್ಷಣ ನೋಟಿಫಿಕೇಶನ್ ಆಯ್ತು, ವೋಟಿಂಗ್ ಏನ್ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಎಲೆಕ್ಷನ್ ಕಮಿಷನ್ ಏನಾಗುತ್ತೆ ಅಂತಂದ್ರೆ, ಮತದಾನ ನಡೀತಕ್ಕಂಥ ಸಮಯ ಬೆಳಿಗ್ಗೆ 7ರಿಂದ ಸಾಯಂಕಾಲ 5:30 ಗಂಟೆಗೆ ಅಂತ ಹಾಕಿರ್ತಾರೆ ಅಲ್ವಾ? ಮತದಾನ ಅಂತ ಹಾಕ್ತಾರ ಹೊರತು ಬೇರೆ ಏನಾದ್ರು ಪದ ಕೊಡ್ತಾ ಇದಾರೆ, ವ್ಯಾಖ್ಯಾನಕ್ಕೆ ಪದ ಕೊಡ್ತಾ ಇದಾರೆ ಅವರು. ಹಾಗಾದ್ರೆ ಮತ ಅಂತಕ್ಕಂಥದ್ದು ದಾನ ಮಾಡ್ಬಿಡುದಾ ಯಾರಿಗಾದ್ರು ನೀವೇ? ಅದೇನು ಅಕ್ಕಿ ಕೆಟ್ಟಾಯ್ತಾ, ಬೇಳೆ ಕೆಟ್ಟಾಯ್ತಾ, ಎಣ್ಣೆ ಕೆಟ್ಟಾಯ್ತಾ? ಮತ ಅಂತಕ್ಕಂಥದ್ದನ್ನ ಏನು ನಮ್ಮ ಮನೇಲಿರೋ ಪದಾರ್ಥ ಕೆಟ್ಟದ, ದಾಸಪ್ಪ ಬಂದ ದಾನ ಮಾಡ್ಬಿಡು ಅಂತ ಅನ್ನೋಕೆ ಅಲ್ವಲ್ಲ. ಮತ ಅಂತಕ್ಕಂಥದ್ದು ಇದೆಯಲ್ರಿ, ಅದು ನನ್ನ ಹಕ್ಕು ಅಂತ ಅಂದಾಗ ನಾನೇನ್ ಮಾಡ್ತೀನಿ, ಅದನ್ನ ಚಲಾವಣೆ ಮಾಡ್ತೀನಿ. ಮತ ಅಂತಕ್ಕಂಥದ್ದು ಅಧಿಕಾರ ಅಂತ ಬಂದಾಗ ನಾನೇನ್ ಮಾಡ್ತೀನಿ, ಅದನ್ನ ನಿರ್ವಹಿಸ್ತೀನಿ. ಮತ ಅಂತಕ್ಕಂಥದ್ದು ನನ್ನ ಜಾತಿ ಅಂತ ಬಂದಾಗ ಏಳಿಗೆಗೋಸ್ಕರ ಬಳಸ್ತೀನಿ ಅದನ್ನ. ಮತ ಅಂತಕ್ಕಂಥದ್ದು ಧರ್ಮ ಅಂತ ಬಂದಾಗ ನಾನೇನ್ ಮಾಡ್ತೀನಿ, ಧರ್ಮಕ್ಕೋಸ್ಕರ ನಡೆಸ್ತೀನಿ ಅದನ್ನ. ಸೊ ಇದನ್ನ ಮತ ಅಂತಕ್ಕಂಥದ್ನ ಅಧಿಕಾರ ಆಗ್ಲಿ, ಹಕ್ಕಾಗ್ಲಿ, ಮತ ಅಂತಕ್ಕಂಥ ಕರ್ತವ್ಯ ಅಂತಾಗ್ಲಿ ಚುನಾವಣಾ ಆಯೋಗ ತಿಳಿಸಿಲ್ಲ, ಚುನಾವಣಾ ಆಯೋಗ ಅದನ್ನ ಮಾಡಿಲ್ಲ. ಆದ್ರೆ ಇದನ್ನ ಯಶಸ್ವಿಯಾಗಿ ಇಡೀ ಭಾರತ ದೇಶದಾದ್ಯಂತ ನಿನ್ನ ಮತ ನಿನ್ನ ಹಕ್ಕು, ನಿನ್ನ ಮತ ನಿನ್ನ ಕರ್ತವ್ಯ, ನಿನ್ನ ಮತ ನಿನ್ನ ಜವಾಬ್ದಾರಿ, ಅದನ್ನ ನಿರ್ವಹಿಸು, ಅದನ್ನ ಚಲಾಯಿಸು, ಅದನ್ನ ನೀನು ಹಾಕೋ, ನೀನು ಏಳಿಗೆ ಮಾಡು ಅಂತೇಳಿ ಇದನ್ನೆಲ್ಲವನ್ನ ಬಳಕೆ ಮಾಡಿದಂಥವ್ರು ಮಾನ್ಯ ಕಾಂಶಿರಾಮ್ ಅವರು. ಕಾಂಶಿರಾಮ್ ಸಾಹೇಬ್ರು ಏನಾದ್ರು ಈ ದೇಶದಲ್ಲಿ ಬರಲಿಲ್ಲ ಅಂತಂದ್ರೆ ಚಿತ್ರಾನ್ನಕ್ಕೆ, ಬೋಂಡಕ್ಕೆ, ಆಮೇಲೆ 100 ರೂಪಾಯಿ ಕಾಸಿಗೆ, ಗುಡ್ಡೆ ಬಾಡಿಗೆ ಓಟನ್ನ ತಗೊಂಡೋಗಿ ಬಹಳ ದೊಡ್ಡ ಶ್ರೀಮಂತರೇ ದೇಶ ಆಳ್ತಾ ಇದ್ರು. ಆದ್ರೆ ಅದನ್ನ ಬದಲಾಯಿಸಿದಂಥವ್ರು ಕಾಂಶಿರಾಮ್ ಅವರು. ನಿನ್ನ ಓಟ್ಗೆ ಎಷ್ಟು ಪವರ್ ಇದೆ, ನಿನ್ನ ಓಟಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ತಾನೆ, ನಿನ್ನ ಓಟಿಂದ ಅಧ್ಯಕ್ಷ ಆಯ್ತಾನೆ, ನಿನ್ನ ಓಟಿಂದ MLA ಆಯ್ತದೆ, ನಿನ್ನ ಓಟಿಂದ ಚೀಫ್ ಮಿನಿಸ್ಟರ್ ಆಯ್ತಾರೆ, ನಿನ್ನ ಓಟಿಂದ MP ಗಳು ಬರ್ತಾರೆ, ನಿನ್ನ ಓಟಿಂದ ಪ್ರಧಾನ ಮಂತ್ರಿಗಳು ಬರ್ತಾರೆ, ನಿನ್ನ ಓಟಿಂದ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಗವರ್ನರ್ಸ್ ಬರ್ತಾರೆ, ನಿನ್ನ ಓಟಿಂದ 192 ರಾಷ್ಟ್ರದ ರಾಯಭಾರಿಗಳ ಅಪಾಯಿಂಟ್ ಆಯ್ತಾರೆ, ನಿನ್ನ ಓಟಿಂದ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಅಪಾಯಿಂಟ್ ಆಯ್ತಾನೆ, ಹೈಕೋರ್ಟ್ ನ ಜಸ್ಟಿಸ್ ಅಪಾಯಿಂಟ್ ಆಯ್ತಾನೆ, ಏರ್ ಚೀಫ್ ಮಾರ್ಷಲ್ಸ್ ಗಳ ಅಪಾಯಿಂಟ್ಮೆಂಟ್ ಆಯ್ತಾರೆ. ಈ ಎಲ್ಲ ನಿನ್ಗೆ ಇರ್ತಕ್ಕಂಥ ಓಟಿನ ಶಕ್ತಿಯನ್ನ ತಿಳಿಸಿದಂಥವ್ರು ಯಾರಾದ್ರೂ ಇದಾರೆ ಅಂದ್ರೆ ಕಾಂಶಿರಾಮ್ ಅವರು. ಆದ್ರೆ ಈ ದೇಶದಲ್ಲಿರ್ತಕ್ಕಂಥ 2,500 ರಾಷ್ಟ್ರ ಪಕ್ಷಗಳಿದಾವಲ್ಲ, ರಾಜಕೀಯ ಪಕ್ಷಗಳು, ಅವು ತಿಳಿಸಿರೋದೇನು ಅಂದ್ರೆ, ನಿಮ್ದೊಂದು ನೋಟಿಂದ ಏನೂ ಆಗಲ್ಲ ಪಡೆಯ, ನಿಂದೊಂದು ನೋಟ್ ಹಾಕಿದ್ರೆ ಹಾಕೋ, ಹಾಕ್ತಾರೆ ಮನೆಗೆ ಹೋಗಯ್ಯ, ನೀನ್ ಓಟು ಏನು ಪ್ರಯೋಜನ ಎಲ್ಲ ಪಡೆಯ, ಅದು ಅದರಿಂದ ಏನೇ ಪ್ರಯೋಜನ, ಈ ರಾಜಕೀಯ ಮಾಡ್ಬೇಡ ಕಡೆಯ, ರಾಜಕೀಯ ಏನ್ ಕೈ ರಾಜಕೀಯ ತತ್ಯ ಇಲ್ಲಿ ಅಂತೇಳಿ ರಾಜಕಾರಣವನ್ನ ಕೆಲ್ಸಕ್ಕೆ ಬರ್ದಿರ್ತಕ್ಕಂಥದ್ದನ್ನ ಮಾಡ್ಬಿಟ್ಟಿದ್ರು. ಆದ್ರೆ BSP ಅಂತ ಒಂದು ಪಾರ್ಟಿ ಬಂದಾದ್ಮೇಲೆ, ಕಾಂಶಿರಾಮ್ ಸಾಹೇಬ್ರು ಅದನ್ನ ಕಟ್ಟಾದ್ಮೇಲೆ, ನಾನಿವತ್ತು ನಿಂತ್ಕೊಂಡು 1 ಗಂಟೆ ನಿಮಗೆ ಮಾತಾಡ್ತಾ ಇದ್ದೀನಲ್ಲ ರಾಜಕೀಯವಾಗಿ, ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕಾಂಶಿರಾಮ್ ಅವರು. ಇವರು ರಾಜಕೀಯ ಪ್ರಜ್ಞೆಯನ್ನ ಉಂಟು ಮಾಡಿದಂಥವ್ರು. ಅದು ಯಾರಿಗೆ ಅಂತಂದ್ರೆ,
ಯಾರು ದಿಕ್ಕಿಲ್ದೇ ಇರ್ತಕ್ಕಂಥ ಜನ ಇದ್ದಾರೆ, ಯಾರು ದನಿ ಇಲ್ದೇ ಇರ್ತಕ್ಕಂಥ ಜನ ಇದ್ದಾರೆ, ಯಾವ ಜನವರ್ಗವನ್ನ SC STಗಳು, ಶೂದ್ರರು, ಅಸ್ಪೃಶ್ಯರು, ಹಿಂದುಳಿದ ಜಾತಿಗಳು, ಪ್ರಯೋಜನ ಬರದವರು ಅಂತೇಳಿ ಅಪ್ರಯೋಜಕರು ಅಂತ ಕರೀತಿದ್ರಲ್ಲ, ಅವರಿಗೆ ಕಾಂಶಿರಾಮ್ ಅವರು ಫಿಲಾಸಫಿಯನ್ನ, ರಾಜಕೀಯ ಫಿಲಾಸಫಿಯನ್ನ ಹೇಳೋದ್ರ ಮುಖಾಂತರ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯನ್ನ ಕಟ್ಟಿ ಈ ದೇಶದ ಶೋಷಿತ ಸಮಾಜಗಳಿಗೆ ಒಂದು ನಾಯಕರಾಗಿ, ಒಂದು ಧ್ವನಿಯಾಗಿ ಕಾಂಶಿರಾಮ್ ಸಾಹೇಬ್ರು ಇದ್ದಾರೆ. ಅವರನ್ನ ರಾಜಕೀಯ ಸಂತ ಮತ್ತು ಮಹಾಪುರುಷ ಅಂತ ಹೇಳಿ ನಾವು ಕರೆದು ಗೌರವಿಸಬೇಕು. ಅದು ನಮ್ಮದೇ ಆದಂತ ಡ್ಯೂಟಿ. ಅದನ್ನ ಯಾವ ರಾಷ್ಟ್ರೀಯ ಪಕ್ಷಗಳು ಕೂಡ ಮಾಡದೇ ಇರೋದ್ರಿಂದಾಗಿ ಇವತ್ತು ನಾವು ಕಾಂಶಿರಾಮ್ ಸಾಹೇಬರ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಮಹಿಳೆಯರಿಗಿರ್ಬೋದು, ಗಂಡಸರಿಗಿರ್ಬೋದು, ಪುರುಷರಿಗಿರ್ಬೋದು, ಯಾರಿಗೂ ಕೂಡ ಒಂದು ಲಿಂಗ ತಾರತಮ್ಯವನ್ನು ತೊರೆದು ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಏನಾದ್ರು ಇದ್ದಾರೆ ಅಂತಂದ್ರೆ ಕಾಂಶಿರಾಮ್ ಸಾಹೇಬ್ರು. ಹಿಂದುಳಿದ ಜಾತಿಗಳ ಒಳಗಡೆ ನಡೀತಾ ಇರ್ತಕ್ಕಂಥ ಇವತ್ತೇನು ಒಳ ಮೀಸಲಾತಿ ಇದೆಯಲ್ಲ, ಈ ಒಳ ಮೀಸಲಾತಿಯನ್ನ ಬಹುತೇಕ ದಲಿತ ಲೀಡರ್ಸ್ ಬಹಳ ಮುಂಚೂಣಿಲಿ ಮಾಡ್ತಾ ಇದ್ದಾರೆ. ಅವ್ರು ವಲಯರು ಇರ್ಬೋದು, ಮಾದಿಗರು ಇರ್ಬೋದು, ಹಿಂದುಳಿದ ಜಾತಿ ಇರ್ಬೋದು, ಲಂಬಾಣಿ, ಕೊರ್ಮ, ಕೊರ್ಚ ಎಲ್ಲರೂ ಇರ್ಬೋದು. ಆದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇದೆಯಲ್ಲ, ಸಂವಿಧಾನದ ಅನುಚ್ಛೇದ 16/4 ಮತ್ತು 15/4, ಸಂವಿಧಾನದ ಅನುಚ್ಛೇದ 340 ಹಿಂದುಳಿದ ಜಾತಿಗಳ, ಸಮಸ್ತ ಹಿಂದುಳಿದ ಜಾತಿಗಳ ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿಯನ್ನ ಮುಖಾಂತರ ಅದನ್ನ ಒಡೆದು ಛಿದ್ರಗೊಳಿಸಿ ಈ ಸಮಾಜಗಳನ್ನ ಬೀದಿಲಿ ನಿಂತ್ಕೊಳ್ಳೋದಕ್ಕೆ ಅವರು ಕಾಂಗ್ರೆಸ್ ದಳ, ಬಿಜೆಪಿನವರು, ಸಿದ್ದರಾಮಯ್ಯನಂತ ಲೀಡರ್ಸ್ಗಳು ಇವತ್ತು ಉತ್ಸಾಹಕರಾಗಿ ನಿಂತಿದ್ದಾರೆ. ಆದ್ರೆ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲರನ್ನು ಕೂಡ ಬಹುಜನ ಅಂತಕ್ಕಂಥ ಒಂದೇ ಒಂದು ಶಬ್ದದಲ್ಲಿ ಇಡೀ ದೇಶದ ಶೋಷಿತ ಸಮಾಜಗಳನ್ನ ಒಂದು ತಾತ್ವಿಕ, ರಾಜಕೀಯ ತಾತ್ವಿಕ ತಳಹದಿಗೆ ತಂದು ನಿಲ್ಲಿಸಿದ್ರು. ಆದ್ರೆ ಇವತ್ತೇನ್ ಮಾಡ್ತಾ ಇದ್ರೆ, ಆ ಮೂರ್ಖರಿಗೆ, ದಲಿತ ವರ್ಗದಲ್ಲಿರ್ತಕ್ಕಂಥ ಮೂರ್ಖ ಶಿಖಾಮಣಿಗಳಿದಾರಲ್ಲ, ಕೆಲವು ಸ್ವಾಮೀಜಿಗಳಿದಾರಲ್ಲ, ಕೆಲವು ಇವ್ರಿದಾರಲ್ಲ, ಅವ್ರೆಲ್ಲರೂ ಕೂಡ ಅಷ್ಟೇನೆ, ನಾನು ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಆ ಮೂರ್ಖರು ಏನ್ ಮಾಡ್ತಾ ಇದ್ರೆ ಅಂತಂದ್ರೆ, ಈ ಬಹುಜನ ಅಂತಕ್ಕಂಥ ಕಾಂಶಿರಾಮ್ ಸಾಹೇಬರು ಒಟ್ಟುಗೂಡಿಸಿರ್ತಕ್ಕಂಥ ಒಂದು ಸಮುದಾಯ ಇದೆಯಲ್ಲ, ಆ ಸಮುದಾಯಗಳನ್ನ ಒಡ್ರಾಗಿ, ವಲೇರಾಗಿ, ಮಾದಿಗರಾಗಿ, ಲಂಬಾಣಿಗಳಾಗಿ, ಕೊರಮರಾಗಿ, ಕೊರ್ಚರಾಗಿ 101 ಜಾತಿಯ ಜನಗಳಾಗಿ ವಿಭಜಿಸಿ ತಮ್ಮ ಸ್ವಂತ ಶಕ್ತಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ನಿರ್ಮಿಸಿದ್ದಾರೆ. ಸೊ ಇವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಅನ್ನೋದಿದ್ರೆ, ಒಂದೇನಾದ್ರೂ ಸ್ವಲ್ಪ ಮರ್ಯಾದೆ, ಗೌರವ ಅನ್ನೋದಿದ್ರೆ ಅವ್ರು ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಕಾಂಶಿರಾಮ್ ಸಾಹೇಬರು ಒಟ್ಟುಗೂಡಿಸಿರೋದನ್ನ ನಾವು, ಆ ಶಕ್ತಿಯನ್ನ, ಆ ಫೋರ್ಸ್ ಅನ್ನ ನಾವು ಒಡೆದಾಕ್ಬಾರ್ದು, ನಾವು ಛಿದ್ರಗೊಳಿಸಬಾರ್ದು. ಅವ್ರಿಗೆ ಇನ್ನಷ್ಟು ರಾಜಕೀಯ ಪ್ರಜ್ಞೆಯನ್ನ, ರಾಜಕೀಯ ವೈಚಾರಿಕತೆಯನ್ನ, ರಾಜಕೀಯ ಶಕ್ತಿಯನ್ನ ನಾವು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಹಾಗಾಗಿ ಕಾಂಶಿರಾಮ್ ಸಾಹೇಬರ ಈ ಒಂದು ಜನ್ಮ ದಿನಾಚರಣೆ ಇದೆಯಲ್ಲ, ಇದಾದ್ರೂ ಕೂಡ ಅವ್ರಿಗೆ ಒಂದು ಪ್ರಜ್ಞೆಯನ್ನ, ಕಣ್ಣು ತೆರೆಸ್ಲಿ, ಮುಚ್ಚಿರ್ತಕ್ಕಂಥ ಕಣ್ಣನ್ನ ತೆರೆಸ್ಲಿ. ಈ ದಲಿತ ಮತ್ತು ಶೋಷಿತ ಸಮಾಜದ ಹೋರಾಟಗಾರ ಬಂಧುಗಳಿಗೆ ಚಮಚಾಗಿರಿಯನ್ನ ಬಿಟ್ಟು ಈ ಶೋಷಿತ ಸಮಾಜಗಳನ್ನ ಒಂದು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಎಲ್ಲ ಒಡೆದೋಗಿರ್ತಕ್ಕಂಥ ದಮನಿತ ಜಾತಿಗಳ ಎಲ್ಲ ನಾಯಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಕಾಂಶಿರಾಮ್ ಸಾಹೇಬರ ವಿಚಾರದಲ್ಲಿ, ರಾಜಕೀಯ ವಿಚಾರದಲ್ಲಿ, ಸಾಮಾಜಿಕ ವಿಚಾರದಲ್ಲಿ, ಸಾಮಾಜಿಕ ಚಳುವಳಿಯ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಸಮಯಾವಕಾಶ ಮಾಡಿಕೊಟ್ಟಂತ ಮತ್ತು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂತ ತಮ್ಗೆಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ, ಮತ್ತು ಬಹಳ ಮುಖ್ಯವಾದಂತ ಒಂದು ಪಾಯಿಂಟ್ ಅನ್ನ ನಾನು ಹೇಳಲೇಬೇಕಾಗಿದೆ. ಹಾಗಾಗಿ ಏನಂತಂದ್ರೆ, ಈ ದೇಶದಲ್ಲಿ ಸಾಮಾಜಿಕ ಚಳುವಳಿಯನ್ನ ಮಾಡಿರ್ತಕ್ಕಂಥ, ಸಾಮಾಜಿಕ ಚಳುವಳಿಯ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು, ತಾಯಿ ಸಾವಿತ್ರಿಬಾಯಿ ಫುಲೆ ಅವರನ್ನ, ಮತ್ತು ಛತ್ರಪತಿ ಶಾಹು ಮಹಾರಾಜರವರನ್ನ, ಕೇರಳದ ಶ್ರೀನಾರಾಯಣ ಗುರುಗಳನ್ನ, ತಮಿಳುನಾಡಿನ ಪೆರಿಯಾರ್ ಅವರನ್ನ, ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ, ಮಹಾರಾಷ್ಟ್ರದ ಅನೇಕ ಸಂತ ಮಹಾಪುರುಷರನ್ನ, ಇಡೀ ದೇಶಾದ್ಯಂತ ಶೋಷಿತ ಸಮಾಜಕ್ಕೆ ಕೆಲಸ ಮಾಡಿ ತೆರೆಮರೆಯ ನೇಪಥ್ಯಕ್ಕೆ ಸರಿದು ಹೋಗಿದ್ದಂತ ಅನೇಕ ಅನರ್ಘ್ಯ ರತ್ನಗಳನ್ನ ಆ ಕೆಸರಿನಾಳದಿಂದ ಹುಡುಕಿ ಮೇಲೆತ್ತದಂತ ಒಬ್ಬನೇ ಒಬ್ಬ ನಾಯಕ ಯಾರಾದ್ರೂ ಈ ಭಾರತ ದೇಶದಲ್ಲಿದ್ದಾರೆ ಅಂದ್ರೆ ಅವರು ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಅವರು ತನ್ನ ಪಕ್ಷದ ಪ್ರಣಾಳಿಕೆ ಇದೆಯಲ್ಲ, ತನ್ನ ಪಕ್ಷದ ಪ್ರಣಾಳಿಕೆನಲ್ಲಿ ಬಿಜೆಪಿಯ ಪ್ರಣಾಳಿಕೆ, ಬಿಜೆಪಿಯ ಹ್ಯಾಂಡ್ ಬಿಲ್ಗಳನ್ನ ನೀವು ಗಮನಿಸಿ, ಅಲ್ಲೇನಿದೆ ಗೊತ್ತಾ? ದೀನ್ ದಯಾಳ್ ಉಪಾಧ್ಯಾಯ, ಸಾವರ್ಕರ್, ಇಂಥವ್ರಂಥವ್ರೆಲ್ಲ ಇದ್ದಾರೆ. ಆದ್ರೆ ಕಾಂಶಿರಾಮ್ ಸಾಹೇಬ್ರ ಬಹುಜನ್ ಸಮಾಜ್ ಪಾರ್ಟಿಯ ಪ್ರಣಾಳಿಕೆನಲ್ಲಿ ಏನಿದೆ ಅಂತ ನೀವು ನೋಡೋದಾದ್ರೆ, ಮಹಾತ್ಮ ಜ್ಯೋತಿಬಾ ಫುಲೆ, ಗೌತಮ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ತಮಿಳುನಾಡಿನ ತಂದೆ ಪೆರಿಯಾರ್ ಅವರು ಮತ್ತು ಕೇರಳದ ಶ್ರೀನಾರಾಯಣ ಗುರುಗಳು,
ಇಂತಹ ಮಹಾಪುರುಷರು ಶೋಷಿತ ಸಮಾಜದ ಧ್ವನಿಯಾಗಿರ್ತಕ್ಕಂಥ ಮಹಾಪುರುಷರು ಮಾತ್ರ ಕಾಣಸಿಗ್ತಾರೆ. ಸೊ ಆದ್ರಿಂದ ಇಂಥ ಮಹಾಪುರುಷರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ, ಒಳ್ಳೆದಾಗ್ಲಿ ಅಂತೇಳಿ ನಾನು ಹಾರೈಸಿ ಕಾಂಶಿರಾಮ್ ಸಾಹೇಬ್ರ ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಕಾಂಶಿರಾಮ್. ಕಾಂಶಿರಾಮ್ ಅವರ ಜನ್ಮದಿನ. ಇವರು ಜನಿಸಿದ್ದು 15 ಮಾರ್ಚ್ 1934ರಲ್ಲಿ ರೂಪ್ನಗರ್ ಅಂತ ಪಂಜಾಬ್ನಲ್ಲಿ. ಇವರಿಗೆ ಎಜುಕೇಷನ್ ಸಿಕ್ತು, ವಿದ್ಯಾಭ್ಯಾಸವನ್ನು ಮಾಡಿದ್ರು. BSc ಡಿಗ್ರಿಯನ್ನು ತಗೊಂಡ್ರು 1956ರಲ್ಲಿ. ನಂತರ ಇವರು ಒಂದು ಅಸಿಸ್ಟೆಂಟ್ ಸೈಂಟಿಸ್ಟ್ ಆಗಿ ಒಂದು ಎಕ್ಸ್ಪ್ಲೋಸಿವ್ ಇದರಲ್ಲಿ ವರ್ಕ್ ಮಾಡ್ತಾರೆ, ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಪುಣೆನಲ್ಲಿ. ಇವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜಾತಿ ತಾರತಮ್ಯ ಮತ್ತು ಜಾತಿಯನ್ನು ಹೇಳಿ ಅವ್ರನ್ನ ಹೀಯಾಳಿಸೋದು ಇದನ್ನು ನೋಡಿದಾಗ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಇದೇನಿದು, ನನ್ನಂಥ ಒಬ್ಬ ವಿದ್ಯಾವಂತನನ್ನೇ ನನಗೆ ಹೀಗೆ ಅವಮಾನ ಮಾಡ್ತಾ ಇದ್ದಾರೆ, ಇನ್ನು ಸಾಮಾನ್ಯ ಜನರನ್ನು ಏನು ಮಾಡ್ತಾರೆ ಇವರು, ಸಾಮಾನ್ಯ ಜನರಿಗೆ ಏನೆಲ್ಲ ತೊಂದರೆ ಕೊಡ್ಬೋದು ಅಂಥೇಳಿ ಅವರು ಒಂದು ಯೋಚನೆಗೆ ಬೀಳ್ತಾರೆ. ಬಿದ್ದವರಿಗೆ ಅವ್ರ ಸ್ನೇಹಿತರೊಬ್ಬರು ಅಂಬೇಡ್ಕರ್ ಅವ್ರ ಬಗ್ಗೆ ಇರೋವಂಥ ಪುಸ್ತಕಗಳನ್ನು ಕೊಡ್ತಾರೆ. ಸೊ ಅದನ್ನು ಓದಿ ಅವರು ಸ್ಫೂರ್ತಿಯನ್ನು ಪಡ್ಕೊಂಡು ನಾನೊಬ್ಬ ಹೋರಾಟಗಾರನಾಗಬೇಕು ಮತ್ತು ನನ್ನ ಜನರನ್ನು ಎಚ್ಚರಗೊಳಿಸಬೇಕು ಅಂತ ಹೇಳಿ ಆ ಒಂದು ತಮ್ಮ ಜಾಬ್ಗೆ ರಿಸೈನ್ನ ಕೊಟ್ಬಿಟ್ಟು ಬಂದುಬಿಡ್ತಾರೆ. ಬಂದು 1964ನೇ ಇಸ್ವಿಯಿಂದ ಬಹುಜನರನ್ನು ಇಲ್ಲಿ ಒಂದು ತೀಕ್ಷ್ಣವಾದಂಥ ಒಂದು ಪ್ರಶ್ನೆ ಇದೆ. ಈ ಅಂಬೇಡ್ಕರ್ ಸಾಹೇಬ್ರು ಇರ್ಬೋದು ಅಥವಾ ಕಾಂಶಿರಾಮ್ಜಿ ಇರ್ಬೋದು, ಇವರೆಲ್ಲ ಮಾಡಿದ್ದು ಬರೀ SC STಗಳಿಗೆ ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ಬಹುಜನರು ಅಂತ ಅಂದಾಗ ಇಲ್ಲಿ OBCಗಳು ಬರ್ತೀವಿ. OBCಗಳು ಯಾರು 2A 2B 3A 3B ಎಲ್ಲ ಇದೀವಲ್ಲ, ಎಲ್ಲರನ್ನೂ ಇಲ್ಲಿ ಒಗ್ಗೂಡಿಸ್ಕೊಂಡಿದ್ದಾರೆ. ಅವರು OBC ಜನರನ್ನು ಕೂಡ ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡು ನೋಡಿ. ಅವತ್ತಿನ ಕಾಲಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ, ಜಾಬ್ ಇಲ್ಲ, ದುಡ್ಡಿಲ್ಲ, ಅವರೇನು ಕೋಟ್ಯಾಧೀಶ್ವರಲ್ಲ. ಸೈಕಲಲ್ಲಿ ತುಳಿದು ಜನಸಂಘಟನೆಯನ್ನು ಮಾಡಿದ್ದಾರೆ. ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರು ಅಲ್ವಾ ಸರ್? ಸೈಕಲ್ ತುಳ್ಕೊಂಡು ಹೋಗಿ ಜನರನ್ನು ಸೇರಿಸ್ತಾ ಇದ್ರು, ಜನರನ್ನು ಒಟ್ಟುಗೂಡಿಸ್ತಾ ಇದ್ರು, ಮತ್ತು ಅವರಿಗೆ ಇರೋಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು. ಇವಾಗ ಅನ್ನಿಸ್ಬೋದು ಗುಂಪಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು, ಆದರೆ ನಿಮ್ಮ ತಲೆ ಒಳಗಡೆಗೆ ಒಂದೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಆ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದಂಥ ಉತ್ತರಗಳನ್ನು ಕೊಡ್ತಾ ಇದ್ರು. ಅವರ ಒಲವನ್ನು ಪಡ್ಕೊತಾ ಇದ್ರು. ಇವತ್ತೇನು ಮಾಡ್ತಾ ಇದ್ದಾರೆ, ಓಟಿಗೆ ನಿಂತ್ಕೊಂಡು ದುಡ್ಡನ್ನು ಎರಚಿಬಿಟ್ಟು ಓಟ್ ತಗೊತಾ ಇದ್ದಾರೆ. ಅವ್ರು ನಿಮ್ಮ ಕಷ್ಟ ಸುಖ ಏನೋ, ನೀವು ಏನನ್ನ ಫೇಸ್ ಮಾಡ್ತಾ ಇದ್ದಾರೆ, ಇವತ್ತಿನ ಸಮಸ್ಯೆಗಳೇನು ಯಾರು ಕೇಳೋದಿಲ್ಲ. ಬರೀ ಓಟ್ಗೋಸ್ಕರ ಬರ್ತಾರೆ, ನಮಗೊಂದು ಓಟ್ ಹಾಕಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಹಣ ಕೊಡ್ಬೋದಾ, ಅಥವಾ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ದುಡ್ಡು ಕೊಡ್ಬೋದಾ, ಅಥವಾ ಇನ್ನೊಂದು ಏನೋ ಒಂದು ಆಸೆಗಳನ್ನು ತೋರಿಸಿ ನಿಮ್ಮ ಓಟನ್ನು ಕಿತ್ಕೊಂಡು ರಾಜಕೀಯ ನಡೆಸ್ತಾ ಇದ್ದಾರೆ. ಇವಾಗ 1971ರಲ್ಲಿ ಅವರು ಯಾವ ಸ್ಥಿತಿಯಲ್ಲಿ ಹಿಂದುಳಿದ ವರ್ಗ ಮತ್ತು ಬಹುಜನರು ಇದ್ದಾರೋ ಇವತ್ತು ಅದೇ ಸ್ಥಿತಿನಲ್ಲಿದ್ದಾರೆ. ವಿದ್ಯೆಗೆ ಹೆಚ್ಚಿನ ಮೌಲ್ಯನೇ ಇಲ್ಲ, ಓದೋದೇ ಇಲ್ಲ. ಅಯ್ಯೋ ಅವ್ನಿಗೆ ಓದ ಹತ್ತಲ್ಲ ಬಿಡಿ, ಇಷ್ಟೇ ನಮ್ಮವ್ರ ಉತ್ತರ. ಅವ್ನಿಗೆ ಓದ ಹತ್ತಲ್ಲ ಬಿಡಿ, ಏನೋ ಮಾಡ್ಕೊಂಡಿರಲಿ. ನೋಡಿ, ಇವತ್ತಿನ ವರ್ಗಕ್ಕೆ ನಾನು ಹೇಳ್ತೀನಿ, ನಿಮಗೆ ಕೂಲಿ ಕಾರ್ಮಿಕರು ಮತ್ತು ಕನ್ಸ್ಟ್ರಕ್ಷನ್ ವರ್ಕಲ್ಲಿರೋರು, ಡ್ರೈವರ್ಸು, ಈ ತಳಮಟ್ಟದ ಕೆಲಸಗಳಿದೆಯಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಇರೋರು ಯಾರು? ಮ್ಯಾಕ್ಸಿಮಮ್ ಇರೋರು ಬಹುಜನರೇ. ಯಾವ ಒಬ್ಬ ಬ್ರಾಹ್ಮಣ ಒಬ್ಬ ಹುಡುಗ ಬಂದು ನಿಮಗೆ ಗಾರೆ ಕೆಲಸದಲ್ಲಿ ಕೆಲಸ ಮಾಡೋದನ್ನ ನೋಡಿದ್ದೀರಾ? ಯಾವುದಾದ್ರೂ ಬಸ್ ಡ್ರೈವರ್ಸ್ನ ನೋಡಿದ್ದೀರಾ? ಆಟೋ ಡ್ರೈವರ್ಸ್ ನೋಡಿದ್ದೀರಾ? ಇಲ್ಲ ಅಲ್ವಾ? ಇದೆಲ್ಲ ಮಾಡ್ತಾ ಇರೋರು ಯಾರು? ಬಹುಜನರೇ ಅಲ್ವಾ? ಯಾಕೆ ಹಿಂಗಾಯಿತು? ಇವತ್ತಿಗೂ ನೋಡಿ, ನಾವು ವ್ಯವಸ್ಥೆನ ಬೈತಾ ಇದ್ದೀವಿ. ಬ್ರಾಹ್ಮಣರು ಇವ್ರು ಮಾತ್ರ ಅವರು ಮುಂದುವರಿತಾ ಇದ್ದಾರೆ, ನಾವೆಲ್ಲ ಹಿಂದೆ ಇದ್ದೀವಿ. ಇವತ್ತಿಗೂ ಕೂಡ ನಾವು ಹಿಂದುಳಿದ ವರ್ಗದವ್ರ ಥರನೇ ನಡ್ಕೊತಾ ಇರೋದು. ಯಾಕಂದರೆ ಇನ್ನು ಗುಲಾಮಗಿರಿ ನಮ್ಮ ತಲೆಯಿಂದ ಹೋಗಿಲ್ಲ. ಯಾರಾದರೂ ಜಬರ್ದಸ್ತ್ ಮಾಡಿ ಲೀಡ್ ಮಾಡಿದ್ರೆ ಅವರಿಂದ ಹೋಗ್ತೀವಿ. ಆದರೆ ಪ್ರಶ್ನೆ ಕೇಳೋ ಅಂತಹ ಒಂದು ಮನಸ್ಥಿತಿಯನ್ನು ಕೂಡ ಕಳ್ಕೊಂಡಿದ್ದೀವಿ. ಸೊ ಇದರಿಂದ ಆಚೆ ಬರಬೇಕಾಗಿದೆ. ನಿಮಗೆ ಪ್ರಶ್ನೆ ಕೇಳೋ ಅಂತಹ, ಪ್ರಶ್ನೆಗೆ ಸಮಂಜಸವಾದ ಉತ್ತರ ಸಿಗೋ ಅಂತಹ ಒಂದು ವ್ಯಕ್ತಿನ ನಿಮ್ಮ ಲೀಡರ್ ಆಗಿ ತಗೊಳ್ಳಿ.
ಬರೀ ಅನುಕೂಲ ಮಾಡೋದು, ಏನೋ ತೊಂದರೆ ಆದಾಗ, ಆಕ್ಸಿಡೆಂಟ್ ಆದಾಗೋ ಅಥವಾ ಜಗಳ ಆದಾಗೋ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲೋ ಇನ್ನೊಂದು ಕಡೆನೋ ಹೇಳೋ ಅಂಥವ್ರಲ್ಲ. ನಿಮಗೆ ಮತ್ತೆ ತಪ್ಪು ಮಾಡದೇ ಇರೋ ಥರ ಒಂದು ಜ್ಞಾನವನ್ನು ನೀಡೋರು ಮತ್ತು ನಿಮ್ಮನ್ನು ಲೀಡ್ ಮಾಡೋ ಅಂಥ ವ್ಯಕ್ತಿಗಳನ್ನು ನೀವು ಸೆಲೆಕ್ಟ್ ಮಾಡಿ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕು ಅಂದರೆ, ಕಾಂಶಿರಾಮ್ಜಿಯವರು, ಅಂಬೇಡ್ಕರ್ ಸಾಹೇಬರು, ಜ್ಯೋತಿಬಾ ಫುಲೆ ಅವರು, ನೀವು ಹಿಂದಕ್ಕೆ ಯಾವುದಾದ್ರೂ ಒಂದು ಲೀಡರ್ನ ತಗೊಳ್ಳಿ, ಅವ್ರಿಗೆ ಯಾವಾಗಲೂ ಒಂದು ಧ್ಯೇಯ ಇರ್ತಾ ಇತ್ತು ಮತ್ತು ಗುರಿ ಇರ್ತಾ ಇತ್ತು. ಮತ್ತು ಅವ್ರು ಯಾವತ್ತೂ ವಿಶ್ರಮಿಸ್ತಾ ಇರಲಿಲ್ಲ. ಅವರು ನಿದ್ದೆನೂ ಊಟ, ಬಟ್ಟೆ, ನಿದ್ದೆ ಬೇಸಿಕ್ನು ಕೂಡ ಬಿಟ್ಟು ಜನರು ಚೆನ್ನಾಗಿರಲಿ, ಜನರ ಸಮಾಜದ ಏಳಿಗೆಗಾಗಿ ದುಡ್ದಿದ್ದಾರೆ. ಸಮಾಜ ಅಂತ ಬಂದಾಗ ನಾವೇನು ಯೋಚನೆ ಮಾಡ್ತೀವಿ ಗೊತ್ತಾ? ನಮ್ಮನೆಯವರು ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗದೆ ಇದ್ದರೆ ಸಾಕು, ಯಾರು ಏನಾದರೂ ನಮಗೇನು. ಸಮಾಜನ ತಿದ್ದಕ್ಕಾಗುತ್ತೇನ್ರಿ? ಸಮಾಜನ ತಿದ್ದಕ್ಕಾಗುತ್ತಾ? ನಿನಗ್ಯಾಕೆ ಬೇಕು ಅವೆಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ. ಸೊ ಸಮಾಜ ಅಂದರೆ ಯಾರು? ಎಲ್ಲರೂ ಒಟ್ಟುಗೂಡಿದ್ದೇ ಸಮಾಜ. ಜನರು ಇರೋ ಅಂಥದ್ದೇ ಸಮಾಜ. ಆ ಸಮಾಜನ ನನಗೇನು ಏನಾದರೂ ಆಗಲಿ ಬಿಡ್ರಿ, ಯಾವನೋ ರಾಜಕೀಯ ಕೊಳಕು, ಅದ್ರ ಬಗ್ಗೆ ಮಾತಾಡಲೇಬಾರ್ದು. ನೀನು ತಿನ್ನೋ ಉಪ್ಪಲ್ಲೂ ರಾಜಕೀಯ ಇದೆ, ನೀವು ಉಪಯೋಗಿಸೋ ಎಲೆಕ್ಟ್ರಿಸಿಟಿ, ಗಾಳಿ, ಪ್ರತಿಯೊಂದರಲ್ಲೂ ರಾಜಕೀಯ ಇದೆ. ಯಾಕೆ ರಾಜಕೀಯ ಬೇಡ ಅಂತೀರಾ? ರಾಜಕೀಯ ಹೊಲಸು, ಸರಿ ಇಲ್ಲ ಅದು. ಈಗ ಒಂದು ಬಸ್ನಲ್ಲಿ ಕೂತ್ಕೊಂಡು ನೀವು ಪ್ರಯಾಣ ಮಾಡಬೇಕು ಅಂದ್ರೇ, ಅಥವಾ ನಿಮ್ಮ ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕು ಅಂದರೆ ಆ ಡ್ರೈವರ್ಗೆ ಚೆನ್ನಾಗಿ ಡ್ರೈವಿಂಗ್ ಗೊತ್ತಾ ಅಂತ ಯೋಚನೆ ಮಾಡ್ತೀರಾ. ಹಾಗಾದರೆ ನಿಮ್ಮ ವಿದ್ಯಾಭ್ಯಾಸದಿಂದ ಹಿಡಿದು ನಿಮ್ಮ ಆಸ್ತಿ, ಬೆಳವಣಿಗೆ, ಮಕ್ಕಳ ಪೋಷಣೆ, ಪ್ರತಿಯೊಂದು, ನಿಮ್ಮ ಆರೋಗ್ಯ, ಪ್ರತಿಯೊಂದಕ್ಕೂ ಭಾಗಿಯಾಗ್ತಾ ಇರೋವಂತಹ ಈ ರಾಜಕೀಯ ಅನ್ನೋ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಒಬ್ಬ ಒಳ್ಳೆ ಲೀಡರ್ನ ಕೂರಿಸ್ಬೇಕು ಅನ್ನೋ ಒಂದು ಜ್ಞಾನ ಇಲ್ಲವಲ್ಲ. ಆ ಒಂದು ಲೀಡರ್, ಡ್ರೈವರ್ ಏನಾದರೂ ಆಚೆ ಈಚೆ ಓಡಿಸಿದ್ರೆ ಏನು ಮಾಡ್ತೀರಾ? ಕರೆಕ್ಟಾಗಿ ಓಡಿಸೋ ಅಲ್ವಾ? ಸೊ ಇದು ಒಂದು ನಿಮ್ಮದು ಪ್ರಾಣ ಭಯ ಅಲ್ಲಿ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಲೀಡರನ್ನು ಗುರುತಿಸ್ಕೊಂಡು ನೀವು ಮುಂದುವರಿಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಭವಿಷ್ಯ ಇರಲಿ, ನಮ್ಮ ಮುಂದಿನ ಭವಿಷ್ಯ ಅಟ್ಲೀಸ್ಟ್ ಇನ್ನೂ ಒಂದು 20 ವರ್ಷಕ್ಕಾದ್ರೂ ಹಿಂದುಳಿದ ವರ್ಗದಲ್ಲಿ, ಬಹುಜನರಲ್ಲಿ ವಿದ್ಯಾವಂತರು ಬರಲಿ, ಬುದ್ಧಿವಂತರು ಬರಲಿ, ಒಳ್ಳೊಳ್ಳೆ ಸ್ಥಾನವನ್ನು ಗಿಟ್ಟಿಸಲಿ, ಸ್ವಾರ್ಥವಿಲ್ಲದೆ ಜನಸೇವೆ ಮಾಡಲಿ, ಇದನ್ನು ಉದ್ದೇಶವಾಗಿ ಇಟ್ಕೊಂಡು ನಮ್ಮ ಗುರಿಯನ್ನು ಸಾಧಿಸಬೇಕಾಗಿದೆ. ಇಷ್ಟನ್ನು ಹೇಳಿ ನನ್ನ 2 ಮಾತುಗಳನ್ನು ಎಸ್ ತೇಜವತಿ ಅವರಿಗೆ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಕುರಿತು ಹರಿಹರ ಬಸವರಾಜ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಉಸ್ತುವಾರಿಯನ್ನು ತಗೊಂಡು ಈ ಕಾರ್ಯಕ್ರಮ ಮತ್ತು ಏನು ಕಾನ್ಸಿರಾಮ್ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆತ್ಮೀಯ ಸಹೋದರ ಮಲ್ಲಿಕಾರ್ಜುನ್ ಅವರೇ ಹಾಗೂ ಸಾತ್ನೂರು ಶಿವಮೋದಣ್ಣವರೇ, ನಮ್ಮ ಇನ್ನಿತರೆ ನಮ್ಮ ಮುಂಚೂಣಿ ನಾಯಕರುಗಳಾದಂಥ ನಮ್ಮ ಹೆಸರುಗಳು ಮರ್ತ್ಬಿಡಿ, ಭರತ್ ಕುಮಾರ್, ರಾಜೇಶ್ ಅವರು ಹಾಗೂ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರೆ, ಇಲ್ಲಿ ಎಲ್ಲವನ್ನ ನಮ್ಮ ಪರಿಪೂರ್ಣವಾಗಿ ನಮ್ಮ ಮಲ್ಲಿಕಾರ್ಜುನ್ ಸರೇ ಇಷ್ಟೊತ್ತವರೆಗೂ ಮಾತಾಡಿದ್ದಾರೆ, ತಾವೆಲ್ಲರೂ ಕೂಡ ಕೇಳಿದಿರಿ. ಅವರು ನಮ್ಮ ಬಹುಜನ ಚಳುವಳಿಯ ಅನೇಕ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಮಾತನಾಡೋದಿರಲಿ, ಅವ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಿರಲಿ, ಎಲ್ಲವನ್ನ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಮಾತಾಡಿರ್ತಾರೆ. ಮಾನ್ಯ ಕಾಂಶಿರಾಮ್ಜಿ ಅವರು ಮಾರ್ಚ್ 15, 1934 ಪಂಜಾಬಿನ ರೋಪರ್ ಜಿಲ್ಲೆಯಲ್ಲಿ ಒಂದು ಏನು ಜನನವಾಗುತ್ತೆ. ತಮ್ಮ ಇಷ್ಟೊಂದರೆ ತೇಜವತಿ ಮೇಡಮ್ ಅವರು ಸಮೇತ ಹೇಳಿದ್ರು, ಅವರ ಜೀವಿತ ಅವಧಿನಲ್ಲಿ ನಮ್ಮಗಳಿಗಾಗಿ, ನಮ್ಮ ಶೋಷಿತ ಸಮುದಾಯಕ್ಕಾಗಿ ಅವರ ಎಲ್ಲ ಒಂದು ಜೀವನದ ಇಡೀ ಒಂದು ಜೀವಿತ ಅವಧಿನಲ್ಲೇ ಅವ್ರು ಏನು ತ್ಯಾಗ ಮಾಡಬೇಕಾಗಿತ್ತು ಅಷ್ಟನ್ನು ತ್ಯಾಗ ಮಾಡಿ ತಾವಿದ್ದಂಥ ಒಂದು ಉದ್ಯೋಗವನ್ನು ಬಿಟ್ಟುಕೊಟ್ಟು ಈ ಒಂದು ಶೋಷಿತ ಸಮಾಜದ ಏಳಿಗೆಗಾಗಿ ತಾವು ಏನು ಒಂದು ಕಾರ್ಯಕ್ರಮನ ಅವರ ಬಾಬಾ ಸಾಹೇಬರ ಅನುಪಸ್ಥಿತಿನಲ್ಲಿ ಅವರು ಮುಂದುವರೆದು ಬಂದರು. ಹಾಗೆ ಅವರು ಕಂಡಿದಂಥ ಒಂದು ಕನಸನ್ನ ಈ ನಾಡಿನ ನನ್ನ ಬಹುಜನ ಸಮಾಜ ಆಳುವ ದೊರೆಗಳಾಗಬೇಕು, ಯಾವಾಗ ಆಳುವ ದೊರೆಗಳಾಗಿ ನಾನು ಅದನ್ನು ಕಣ್ಣಾರೆ ನೋಡ್ತೀನೋ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಅವರ
ನಡೆದಂಥ ಹಾದಿನಲ್ಲೇ ಮಾನ್ಯ ಕಾಂತಿರಾಮ್ ಸಾಹೇಬ್ರವರು ಅವ್ರು ಕಂಡಿದಂಥ ಒಂದು ಕನಸನ್ನು 4 ಬಾರಿ ಉತ್ತರ ಪ್ರದೇಶದಲ್ಲಿ ಈ ಬಹುಜನ ಸಮಾಜ ಮಾಯಾವತಿಯವರ ಅಧ್ಯಕ್ಷತೆಯಲ್ಲಿ ಆಳ್ವಿಕೆಯನ್ನು ಮಾಡಿರೋದಕ್ಕೆ ಇದಕ್ಕೆ ನಿಮ್ಮೆಲ್ಲರ ಕಣ್ಣೆದುರುಗಡೆ ಇರ್ತಕ್ಕಂಥ ಒಂದು ನಿದರ್ಶನ ಇದು ಸಾಕ್ಷಿಯಾಗಿದೆ. ಹಾಗೆ ಮುಂದುವರೆದಂಗೆ ಇನ್ನು ಶೋಷಿತ ಸಮಾಜದೊಳಗಡೆ DS4 ಮತ್ತು ಏನು ಬಾಂಬ್ಸೆಟ್ ಇದೆ ಈ ಒಂದು ಸಂಘಟನೆಗಳನ್ನ ಹಿಂದುಳಿದ ವರ್ಗಗಳಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ನ ಅವರ ಸಮುದಾಯಕ್ಕೆ ಅವರು ಏನು ಕೊಡಬೇಕು ಆ ಒಂದು ಕೊಡುಗೆನ ತಮ್ಮಿಂದ ಕೊಡಿಸ್ಬೇಕು ಅಂತೇಳಿ ಆ ಒಂದು ಸಮುದಾಯಗಳಿಗೆ ಆ ಮಾರ್ಗದರ್ಶನವನ್ನು ನೀಡಿ ಆ ಮಾರ್ಗದರ್ಶನದ ರೂವಾರಿಯನ್ನು ಆ ಸಮುದಾಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರುಗಳನ್ನ ಅದನ್ನು ಜವಾಬ್ದಾರಿ ತಗೋಬೇಕು ಅಂತೇಳಿ ಎಲ್ಲ ಸರ್ಕಾರಿ ನೌಕರರುಗಳನ್ನ ಒಂದುಗೂಡಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ 4 ಬಾರಿ ಉತ್ತರ ಪ್ರದೇಶದಲ್ಲಿ ಹಾಗೂ ಇನ್ನಿತರೆ ರಾಜ್ಯಗಳಲ್ಲೂ ಸಮೇತವಾಗಿ ನಮ್ಮ ಕರ್ನಾಟಕದಲ್ಲೂ ಒಂದು BSP ಶೀಟನ್ನು ತಗೊಳ್ಳೋದ್ರ ಮುಖಾಂತರ ಇದು ನಮಗೂ ಕೂಡ ಈ ರಾಜ್ಯಭಾರ ಆಳಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೂ 2 ಮಾತನಾಡಿ ಅಂತೇಳಿ ಕರೆದಂಥ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಜೈ ಕಾಂತಿರಾಮ್, ಜೈ ಭೀಮ್. ಚಿಂತನೆಗಳನ್ನು ಹಂಚಿಕೊಂಡಂಥ ಹರಿಹರ ಬಸವರಾಜರವರು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೋಮಣ್ಣವರೇ, ನಾಲಾಯಕ್ ಸಮಾಜ ಅಂತ ಬ್ರಾಹ್ಮಣ ಸಾಯಿ ವರ್ಗ, ಪುರೋಹಿತ ಸಾಯಿ ವರ್ಗದವರು ಇಡೀ SC/ST ಕಮಿಟಿ ಜನಾಂಗದವ್ರನ್ನ OBC ಅವ್ರನ್ನ ಕರಿತಾ ಇರೋಂಥ ಸಂದರ್ಭದಲ್ಲಿ ಜ್ಞಾನಿಯಾದಂಥ ವಿಜ್ಞಾನಿಯಾದಂಥ ಕಾಂತಿರಾಮ್ ಸಾಹೇಬರು ಇವರೆಲ್ಲರನ್ನೂ ಒಗ್ಗೂಡಿಸಿ SC/ST OBC ಅವ್ರನ್ನೆಲ್ಲ ಒಗ್ಗೂಡಿಸಿ ರಾಷ್ಟ್ರವ್ಯಾಪಿ ಸೈಕಲ್ನಲ್ಲಿ ಜಾಥಾ ಮಾಡಿ, ಸೈಕಲಲ್ಲಿ ಸಂಘಟನೆ ಮಾಡಿ, ಜನಗಳನ್ನ ಮನಸ್ಸು ಒಂದುಗೂಡಿಸಿ ಅವ್ರಿಗೆ ಅರಿವು ಮೂಡಿಸಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಕಾನೂನು ಕಟ್ಟೆಗಳನ್ನ ಅವರಿಗೆ ತಿಳಿಸಿ ಇಡೀ ರಾಷ್ಟ್ರವ್ಯಾಪಿ ಜಾಥಾ ಮಾಡಿ ಜನಗಳಲ್ಲಿ ಎಚ್ಚರಿಸಿ ಉತ್ತರ ಪ್ರದೇಶದಲ್ಲಿ 4 ಬಾರಿ ರಾಜ್ಯಭಾರ ಮಾಡುವಂಥ ಶಕ್ತಿ ತುಂಬವ್ರೆ. ಅದೇ ಥರ ಇಡೀ ರಾಷ್ಟ್ರದಲ್ಲಿ ಕೆಲವು ಕಡೆಲ್ಲ ಸಾಕಷ್ಟು ಪೈಪೋಟಿಗಳು ನಡೀತು, ಪ್ರಚಾರ ನಡೀತು, ಅಧಿಕಾರ ಅನುಭವಿಸೋಕ್ಕಾಗಲಿಲ್ಲ. ಇರಲಿ, ಆದರೆ ಅಂಥ ಮಹಾನ್ ನಾಯಕ ಇಡೀ ರಾಷ್ಟ್ರದಲ್ಲಿ ಒಂದು ಪಕ್ಷ ಕಟ್ಟೋದ್ರಲ್ಲಿ ಯಶಸ್ವಿಯಾಗಿ ಅಂಥ ಧುರೀಂದ್ರ ಆಪೋಸಿಟ್ ಆಗಿ ಒಂದು ಪಕ್ಷ ಕಟ್ಟಿ ರಾಜ್ಯಭಾರ ಮಾಡೋದು ತುಂಬ ಯಶಸ್ಸು. ಅಂಥ ಮಹಾನ್ ನಾಯಕರಿಗೆ ಇವತ್ತು 92ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮ್ಮೆಲ್ಲರಿಗೂ ನಾಲಾಯಕ್ ಸಮಾಜವನ್ನ ಲಾಯಕ್ ಸಮಾಜ ಮಾಡಿದಂಥ ಮತ್ತು ಯಾವ ಜನವರ್ಗವನ್ನು ಅವ್ರ ಉಪಯೋಗಕ್ಕೆ ಬರದೇ ಇರೋರು ಅಂತಕ್ಕಂಥ ಜನ ಇದಾರಲ್ಲ, ಅವ್ರನ್ನ ಕಾಂತಿರಾಮ್ ಸಾಹೇಬರು ಒಂದು ವಿಚಾರವನ್ನು ಹೇಳ್ತಾ ಇದ್ರು. ಅದೇನಂತಂದ್ರೆ, ಇಡಿಯಟ್ಸನ್ನ ನಾನ್ ಇಡಿಯಟ್ಸ್ ಮಾಡೋದೇ ನನ್ನ ಗುರಿ ಅಂತೇಳಿ ಮಾತಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರ ಅತ್ಯದ್ಭುತವಾದಂಥ ಮಾತುಗಳನ್ನು ನೆನಪು ಮಾಡಿಕೊಂಡಂಥ ಸೋಮ ಅವರಿಗೆ ನಾನು ಕೂಡ ಈ ಸಂದರ್ಭದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗಾಗಿ ಕಾಂತಿರಾಮ್ ಸಾಹೇಬರ ಈ ವೈಚಾರಿಕ ಚಿಂತನೆಗಳನ್ನು ಇಷ್ಟು ಹೊತ್ತು ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರಿಗೆ ತಿಂಡಿ ವ್ಯವಸ್ಥೆ ಇದೆ, ಇಲ್ಲೇ ವಿಚಾರ ಇದೆ. ಅದು ಈ ನನ್ನ ಇದರಲ್ಲಿ ಬಿಟ್ಟೋಗಿತ್ತು. ನಿನ್ನೆ ಒಂದು ಸ್ಟೇಟ್ಮೆಂಟ್ನ ಕಾಂಗ್ರೆಸ್ನ ಬಹಳ ಮುಖ್ಯವಾದಂಥ ವಕ್ತಾರನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಆ ಸ್ಟೇಟ್ಮೆಂಟ್ ಏನಂತಂದ್ರೆ, ಜವಾಹರ್ಲಾಲ್ ನೆಹರೂರವರು ಇಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮನ್ಸು ಮಾಡಿದ್ರೆ ಕಾಂತಿರಾಮ್ ಸಾಹೇಬ್ರನ್ನ ಯಾವಾಗೋ ಮುಖ್ಯಮಂತ್ರಿ ಮಾಡ್ಬಿಡ್ತಿದ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ನಮ್ಮ ರಾಹುಲ್ ಗಾಂಧಿ ಅವರು ಹಾಕಿದ್ದಾರೆ. ಆದ್ರೆ ರಾಹುಲ್ ಗಾಂಧಿಗೆ ನಾನು ಒಂದೇ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಏನಂತ ಅಂದ್ರೆ ಸ್ನೇಹಿತರೆ, ರಾಹುಲ್ ಗಾಂಧಿ ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಕೋಟಿ ದುಡ್ಡು ಇಟ್ಕೊಂಡು ಪಕ್ಷನೇ ನಾನ್ ಕಟ್ಟಿದ್ದೀನಿ ಅಂತ ಹೇಳಿ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾನೆ ಇದ್ದಾರೆ. ಪಕ್ಷ ನಾನ್ ಕಟ್ಟಿದ್ದೀನಿ, ನನ್ನ ಮುಖ್ಯಮಂತ್ರಿ ಮಾಡ್ರೆ ಅಂತ ಬಡ್ಕೋತಿದ್ದಾರೆ. ಈ ಪಕ್ಷ ನನ್ನಿಂದನೇ ಇದರಲ್ಲಿದೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಯಾರು? ಕಾಂಗ್ರೆಸ್ನವರು ಚೀಫ್ ಮಿನಿಸ್ಟರ್ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಮೇಲೆ ತಂದು ಕೂರಿಸಿರ್ತಕ್ಕಂಥ DK ಶಿವಕುಮಾರ್ನೇ ಮುಖ್ಯಮಂತ್ರಿ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿ
ಕಾಂಚೀರಾಮ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ತಾನನ್ರಿ, ಅವ್ನ ಕೈಲಿ ಆಯ್ತದನ್ರಿ? ಅವ್ನ್ ಮುಖ್ಯಮಂತ್ರಿ ಮಾಡಕ್ ಆಗತ್ತೇನ್ರಿ? ಅವ್ರ ಅಮ್ಮನ್ನ MP ಮಾಡೋದ ದೊಡ್ಡ ಕಷ್ಟ ಅವನಿಗೆ. ಒಂದ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಕ್ಕೆ, ಒಂದ್ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಮಾಡಕ್ಕೆ ಅರ್ಹ ವ್ಯಕ್ತಿ ಏನ್ರಿ ಅವನು ರಾಹುಲ್ ಗಾಂಧಿ? ಇನ್ನ ಚಿಕ್ಕ ಹುಡುಗ ಅವನು. ಕಾಂಚೀರಾಮ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡ್ತಿದ್ದೆ ನಾನು ಉತ್ತರ ಪ್ರದೇಶಕ್ಕೆ ಅಂತ ಮಾತಾಡ್ತಾನೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ. ಇಡೀ ಉತ್ತರ ಭಾರತದಲ್ಲಿ ಕಾಂಚೀರಾಮ್ ಸಾಹೇಬ್ರು ಬದುಕಿರೋವರೆಗೆ ಕಾಂಗ್ರೆಸ್ನ ಹಾರ್ಟ್ಗೆ ಕೈ ಹಾಕಿದ್ರು ಅವರು. ಯಾಕೆ ಗೊತ್ತಾ? ನೀನು ಉಸಿರಾಡ್ಕೊಂಡಿರ್ಬೇಕು ಅಂದ್ರೆ, ನೀನು ಬದುಕಿರ್ಬೇಕು ಅಂತಂದ್ರೆ ನಾನು ನನ್ನ ಮಾತನ್ನ ಕೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹಾರ್ಟ್ನ ಈಚಕ್ ಬಿಡ್ತೀನಿ ಅಂತ ಮಾಡಿದ್ರು. ಆ ಕಾರಣದಿಂದಾಗಿ ಉತ್ತರ ಪ್ರದೇಶದಲ್ಲಿ ಕಾಂಚೀರಾಮ್ ಸಾಹೇಬರು ಬದುಕಿರೋವರೆಗೆ ಅವರು ರಾಯ್ಬರೇಲಿ ಮತ್ತು ಇನ್ನೊಂದು ಕ್ಷೇತ್ರ ಇದೆಯಲ್ಲ, ಅಮೇಥಿ ಮತ್ತು ರಾಯ್ಬರೇಲಿ, ಎರಡೂ ಕ್ಷೇತ್ರಗಳಲ್ಲಿ ಅವ್ರ ಅಮ್ಮ ಗೆಲ್ಲಬೇಕು ಅಂತಂದ್ರೆ ಅದಕ್ಕೆ ಕಾಂಚೀರಾಮ್ ಸಾಹೇಬರ ಕೃಪಾಶೀರ್ವಾದ ಬೇಕಾಗಿತ್ತು ಅಂತಕ್ಕಂಥದ್ದನ್ನ ಮೋಸ್ಟ್ಲಿ ರಾಹುಲ್ ಗಾಂಧಿ ಮರ್ತು ಬಿಟ್ಟಿದ್ದಾನೆ. ಅದರಿಂದ ರಾಹುಲ್ ಗಾಂಧಿ ಅಂತ 1000 ಜನರನ್ನ ಇವತ್ತು ಕಾಂಚೀರಾಮ್ ಸಾಹೇಬರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನನ್ನನ್ನು ಆದಿಯಾಗಿ ರಾಹುಲ್ ಗಾಂಧಿ ಅಂತ 1000 ಲಕ್ಷ ಜನರನ್ನ ಸೃಷ್ಟಿ ಮಾಡಿದ್ದಾರೆ ಕಾಂಚೀರಾಮ್ ಸಾಹೇಬರು. ಆದ್ರೆ ಒಬ್ಬ ಕಾಂಚೀರಾಮ್ ಸಾಹೇಬ್ರನ್ನ ರಾಹುಲ್ ಗಾಂಧಿ ಅವ್ರ ಅಪ್ಪನ ಹಣೆ ಪುಟ್ರಲ್ಲೂ ಬರ್ದಿಲ್ಲ ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ. ಅವ್ರ ಅಪ್ಪ ಸೃಷ್ಟಿ ಮಾಡೋದು ಯಾರನ್ನ ಅಂತಂದ್ರೆ ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು, ಅವರೆಲ್ಲ ಸೃಷ್ಟಿ ಮಾಡಿದ್ರು. ಇಂದಿರಾ ಗಾಂಧಿ ಅವರು, ಅವರೆಲ್ಲ ಸೃಷ್ಟಿ ಮಾಡೋದು ಯಾರನ್ನ ಅಂತಂದ್ರೆ ಚಮಚಗಳನ್ನ. ಆದ್ರೆ ಕಾಂಚೀರಾಮ್ ಸಾಹೇಬರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾರನ್ನ ಅಂತಂದ್ರೆ ಸ್ವಾಭಿಮಾನಿ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿದ್ದಾರೆ, ಸ್ವಾಭಿಮಾನಿ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಇಡೀ ಕಾಂಚೀರಾಮ್ ಸಾಹೇಬರ ಚಳುವಳಿಯನ್ನ ಹಾಳು ಮಾಡಿದ್ದು ಇಂದಿರಾ ಗಾಂಧಿ ಅವರು. ಕಾಂಚೀರಾಮ್ ಸಾಹೇಬರ ಚಳುವಳಿ ಇದೆಯಲ್ಲ, ಅದನ್ನ 15 ಲಕ್ಷ ಜನ ಪೊಲೀಸರನ್ನ ಹಾಕಿ ಕಾಂಚೀರಾಮ್ ಸಾಹೇಬರು ಕೂಡಿಕರಿಸಿದಂತ 9 ಕೋಟಿ ದುಡ್ಡನ್ನ ಅವತ್ತು ಎತ್ಕೊಂಡು ಹೋಗ್ಬಿಟ್ರು. ಆದ್ರೆ ಕಾಂಚೀರಾಮ್ ಸಾಹೇಬರು ಕಟ್ಟಬೇಕು ಅಂತಿದ್ರಲ್ಲ ಬಹುಜನ್ ಸಮಾಜ್ ಪಾರ್ಟಿಯ ಬ್ಲೂ ಪ್ರಿಂಟ್, ಅದು ಅವ್ರ ಕೈಗೆ ಸಿಕ್ಕಿರಲಿಲ್ಲ. ಅದು ಸಿಕ್ಕದೇ ಇರೋದ್ರ ಕಾರಣದಿಂದ ನನ್ನಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಲೀಡರ್ಸ್ ಇವತ್ತು ಉಟ್ಕೊಂಡಿದ್ದೀವಿ. ಸೊ ಇದರಿಂದ ಕಾಂಚೀರಾಮ್ ಸಾಹೇಬ್ರನ್ನ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಅದು ಏನೇ ಇರ್ಬೋದು, ನಮ್ಮಲ್ಲಿ 1000 ವೈರುಧ್ಯಗಳಿರ್ಬೋದು, ಬಹಿರಂಗವಾಗಿ ನಾನು ಒಂದು ವಿಚಾರ ಹೇಳ್ತೀನಿ, ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರನ್ನ ಅವಹೇಳನ ಮಾಡಿದ್ರೆ ಕಾಂಗ್ರೆಸ್ ಅಧಪ್ಪತನ ಆಗ್ಬಿಡ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಸ್ನೇಹಿತರೆ.